ಆಮೇಲೆ ನೀವು ಹೇಳ್ದಂಗೆ ಕಡೆಗೆ ಹೋದರೆ ಹೌದು ದಿನ ಎಲ್ಲ ಏನು ಮಾಡಿದೆ ನಾನು ಏನೂ ಮಾಡಲಿಲ್ಲ ಆದರೂ ತುಂಬ ಬ್ಯುಸಿ ಇದ್ದೆ. ಏನು ಮಾಡಿದ್ವಿ ಯಾರಿಗೂ ಗೊತ್ತಿರಲ್ಲ ಪಾಲಿಸಿ. ಅಂದರೆ ಫಸ್ಟು ಸಿನಿಮಾ ಹೆಸರು ಕೇಳಿದ ತಕ್ಷಣ ಥಿಯೇಟ್ರ್ ಬರೋಂಗಿರಬೇಕು. ಸಿನಿಮಾ ಹೆಸರು ಕೇಳಿ ಹೋಗಬೇಕಾ ಬೇಡವಾ ಅಂತ ಕ್ವಶನ್ ಮಾರ್ಕ್ ಹಾಕೋಬಾರ್ದು. ಯಾವ ಆಡಿಯನ್ಸ್ ನೋಡಿದ್ರು ಅದು ಕಾಲೇಜವ್ರು ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು, ಏನೇ ಕೇಳಿದ್ರು ಒಂದು ಅಟ್ರಾಕ್ಟಿವ್ ಆಗಿರಬೇಕು. ಪುಕ್ಸೆಟ್ಟೆ ಲೈಫು ಪುರ್ಸೊತ್ತಿಲ್ಲ. ಏನು ಹೇಳ್ತಿದ್ರೆ ಇಟ್ಸ್ ಅ ಪ್ರಾವರ್ಬ್ ಕನ್ನಡ ಅಷ್ಟೇ. ನಾನು ಒಂದು 8:00 ಹೋಗ್ತಿದ್ದೆ ಸರ್, ಹೋಗಿ ತಿಂಡಿಗೆ ಬರ್ತಿದ್ದೆ ಅಷ್ಟೇ. ಆಮೇಲೆ ನೆಕ್ಸ್ಟು ಬಿಕಾಸ್ ಆ್ಯಕ್ಟ್ರ್ಗಳು ಬ್ರೀಫ್ ಆಗಿಬಿಟ್ಟಿರೋದು, ಹೋಗಿ ಸರ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಶುರು ಮಾಡ್ತಿದ್ವಿ ಸರ್. ನನಗೆ ಆ ಟೆನ್ಷನ್ ನಾನು ಹೇಳ್ತಿದ್ದೆ, ಅಪ್ಪ ನೀನು ನನ್ನ ಹೈ ಸ್ಪೀಡಲ್ದಿದೆ, ನೀನು ದಯವಿಟ್ಟು ತುಂಬ ಮೈಮೇಲೆ ಹಾಕ್ಕೊಂಡೆಲ್ಲ ನೀನು ಮಾಡಬೇಡ ವಿಜಿ, ನನಗೆ ಭಯ ಆಗುತ್ತೆ. ಇಲ್ಲ ಸುಮ್ಮನೆ ಆಗುತ್ತೆ ಸುಮ್ಮನೆ, ನನಗೊಂದು ನೋಡಿದ್ರೆ ಭಯ ಆಗೋದು. ಹಾಗೆ ಒಂದು ಶಾರ್ಟಲ್ಲಿ ಸರ್ ಓಡ್ತಾ ಬಿದ್ದಿದ್ದ ನಾವು ಇಟ್ಕೊಂಡಿದ್ದೀವಿ ಅದನ್ನು. ಅವನ ಹಿಂದೆ ಪೇಸಿ ಓಡ್ಬರ್ತೀನಿ, ಅವನು ಬಿದ್ದ ಅಂದೆ. ಪೊಲೀಸವ್ರಿಗೆ ಏನು ಪ್ರಾಬ್ಲಮ್ ಸರ್? ಮನೆಗೆ ನುಗ್ಗಿ 10 ಲಕ್ಷ ಕದ್ಬಿಟ್ಟಿದ್ದಾರೆ ಸರ್. ನಿಮ್ದೆಷ್ಟಾಯ್ತು? ಮನೆನೇ ಕದ್ಬಿಟ್ಟಿದ್ದಾರೆ ಸರ್. CCTV ಮುಖ ಬೇರೆ ತೋರಿಸ್ಕೊಂಬಂದಿದ್ಯಾ, ನಮ್ಮ ಜೊತೆ ಅಷ್ಟು ಕಳ್ತನ ಮಾಡಿದ್ಯಾ? ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಒಂದು ಸಿನಿಮಾ ಸಂದರ್ಶನ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಸಿನಿಮಾಗಳು ಥಿಯೇಟ್ರಿಗೆ ಬರೋಕ್ಕೆ ಶುರು ಆಗಿವೆ. ಒಂದು ಸಿನಿಮಾ ಅದನ್ನು ಟ್ರೇಲರ್ ನೋಡಿದರೆ, ಹಾಡು ಕೇಳಿದರೆ ಖುಷಿ ಆಗುತ್ತೆ, ಒಳ್ಳೆ ಸಿನಿಮಾ ಅಂತ ಅನಿಸುತ್ತೆ. ಸ್ವಲ್ಪ ಬೇಜಾರಾಗುತ್ತೆ, ಸ್ವಲ್ಪ ಜಾಸ್ತಿನೇ ಬೇಜಾರಾಗುತ್ತೆ. ಯಾಕೆಂದರೆ ಅದರಲ್ಲಿ ನಮಗೆ ತುಂಬ ಇಷ್ಟ ಆಗಿರುವಂಥ ಒಬ್ಬ ಸ್ನೇಹಿತ ನಟ ಸಂಚಾರಿ ವಿಜಯ್ ತೆರೆ ತುಂಬ ಕಾಣಿಸ್ಕೊಳ್ತಾರೆ. ಸೊ ಹೀಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಆ ಸಿನಿಮಾ ಈಗ ತೆರೆಗೆ ಬರೋಕ್ಕೆ ರೆಡಿ ಆಗಿರೋದ್ರಿಂದ ಸಂಭ್ರಮದಿಂದ ಸ್ವಾಗತಿಸಬೇಕಾಗಿದೆ. ಸೊ ಈ ಒಂದು ಸ್ವಾಗತ ಕೋರುವ ನಿಟ್ಟಿನಲ್ಲಿ ಈ ಪುಕ್ಸಟ್ಟೆ ಲೈಫು ಪುರ್ಸೊತ್ತೆ ಇಲ್ಲ ತಂಡದ ಒಂದಿಬ್ಬರು ಸದಸ್ಯರು, ಮುಖ್ಯವಾಗಿ ಈ ಚಿತ್ರದ ನಿರ್ದೇಶಕ ಅರವಿಂದ್ ಕುಪ್ಳಿಕರ್ ನಮ್ಮೊಂದಿಗಿದ್ದಾರೆ. ಅರವಿಂದ್, ಸ್ವಾಗತ. ಮತ್ತು ಮಾತಂಗಿ ಪ್ರಸನ್ನ, ನಿಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು. ಅರವಿಂದ್ ಅವರು ಬರೀ ನಿರ್ದೇಶಕ ಮಾತ್ರವಲ್ಲ, ನಟ ಕೂಡ ಹೌದು. ನನಗೆ ನಟರಾಗಿ ನೀವು ಪರಿಚಯ ಬೇಸಿಕಲಿ. ಈಗ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ. ಸೊ ಪುಕ್ಸಟ್ಟೆ ಲೈಫ್ ಅನ್ನೋ ಸಿನಿಮಾನ ಹೆಸರೇ ಒಂಥರ ಭಾಳ ವಿಚಿತ್ರವಾಗಿದೆ. ಏನು ಹೇಳಿ, ಎಲ್ಲರೂ ಒಂಥರ ಪುಕ್ಸಟ್ಟೆ ಲೈಫು ಪುರ್ಸೊತ್ತೆ ಇಲ್ಲ, ಯಾವಾಗಲೂ ಬ್ಯುಸಿ ಇರ್ತಾನೆ, ಏನು ಕೆಲಸ ಒಂಥರ ಆ ಥರ ತುಂಬ ಜನ ನೋಡಿರ್ತೀವಿ ನಮ್ಮ ಲೈಫಲ್ಲಿ. ನಾವು ಕೂಡ ಕೆಲವೊಂದು ಸಲ ಹಂಗೆ ಇರ್ತೀವಿ. ಲೈಫ್ ಬೆಳಗ್ಗಿನ ತನಕ ಈ ಬ್ಯುಸಿ ಇರ್ತೀವಿ, ಒಂದು ಫೋನ್ ಎತ್ತಕ್ಕಾಗಲ್ಲ, ಸಂಜೆ ಏನು ಮಾಡೋದಂದ್ರೆ ಏನೂ ಗೊತ್ತಿರಲ್ಲ. ಸೊ ಏನು ಹೇಳ್ತೀರಾ ಈ ಟೈಟಲ್ ಬಗ್ಗೆ, ಸಿನಿಮಾದ ಬಗ್ಗೆ ಅರವಿಂದ್? ಆ್ಯಕ್ಚುಲಿ ನೀವು ಹೇಳ್ದಂಗೆ ಸರ್, ಸಡನ್ನಾಗಿ ಟೈಟ್ಲ್ ಫ್ಲ್ಯಾಶ್ ಆಗಲ್ಲ. ಲೈಕ್ ಆಮೇಲೆ ನೀವು ಹೇಳ್ದಂಗೆ ಕಡೆಗೆ ಹೋದರೆ ಹೌದು ದಿನ ಎಲ್ಲ ಏನು ಮಾಡಿದೆ ನಾನು ಏನೂ ಮಾಡಲಿಲ್ಲ ಆದರೂ ತುಂಬ ಬ್ಯುಸಿ ಇದ್ದೆ. ಏನು ಮಾಡಿದ್ವಿ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಅಂದರೆ ಪುಕ್ಸಟ್ಟೆ ಲೈಫು ಹುಟ್ಟಿದ್ದು ಫಸ್ಟ್ ಕತೆ ಹಿಂಗೇನು ಇಟ್ಕೊಂಡಿರಲಿಲ್ಲ. ಅದ ಟೈಟ್ಲೇ ನಾವು ವರ್ಕಿಂಗ್ ಟೈಟ್ಲು ಬೇಗ ರಿಪೇರಿ ಅಂತ ಸುಮ್ಮನೆ ಇಟ್ಟಿದ್ದೆ ನಾನು. ಯಾಕಂದ್ರೆ ಕತೆಗೆ ಆ್ಯಪ್ಟ್ ಆಗಿರೋ ಹೆಸರು ಕೇಳಿದ್ರೆ ಥಿಯೇಟ್ರ್ ಬರೋಂಗಿರಬೇಕು ನನ್ನ ಪಾಲಿಸಿ. ಅಂದರೆ ಫಸ್ಟು ಸಿನಿಮಾ ಹೆಸರು ಕೇಳಿದ ತಕ್ಷಣ ಥಿಯೇಟ್ರ್ ಬರೋಂಗಿರಬೇಕು. ಸಿನಿಮಾ ಹೆಸರು ಕೇಳಿ ಹೋಗಬೇಕಾ ಬೇಡವಾ ಅಂತ ಕ್ವಶನ್ ಮಾರ್ಕ್ ಹಾಕೋದು. ಬೀಗ ರಿಪೇರೇಟರ್ ಕ್ವಶನ್ ಮಾರ್ಕ್ ಬಂದಿರೋದು ಸ್ವಲ್ಪ ಡಬಲ್ ಮೀನಿಂಗ್ ಬಂದಿರೋದೇನೋ ಅದು. ಸೊ ಆ ಥರದ ಯಾವ ಆಡಿಯನ್ಸ್ ನೋಡಿದ್ರು ಅದು ಕಾಲೇಜವ್ರು ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು, ಏನೇ ಕೇಳಿದ್ರು ಒಂದು ಅಟ್ರಾಕ್ಟಿವ್ ಆಗಿರಬೇಕು. ಪುಕ್ಸೆಟ್ಟೆ ಲೈಫು ಪುರ್ಸೊತ್ತಿಲ್ಲ. ಏನು ಹೇಳ್ತಿದ್ರೆ ಇಟ್ಸ್ ಅ ಪ್ರಾವರ್ಬ್ ಕನ್ನಡ ಅಷ್ಟೇ. ಏನು ಹೇಳ್ತಿದ್ದ ನೀನು ಅಂತ ಅನ್ನಿಸ್ಬೇಕು. ಅದು ಥಿಯೇಟ್ರಿಗೆ ಅವ್ರು ಬರೋಂಗೆ ಮಾಡಬೇಕು ಅನ್ನೋದು ಆ ಥರ ಹೆಸರಿದ್ರೆ. ಈ ಹಾಡು ಸಿಕ್ಕಿದ್ದು ಅಂದರೆ ಹೆಸರು ಸಿಕ್ಕಿದ್ದು ಒಂಥರ ವಿಚಿತ್ರನೇ ಸರ್. ನಾನು ವಾಸು ದೀಕ್ಷಿತ್ ಅವರು ಇದಕ್ಕೆ ಸಂಗೀತ ಮಾಡಿದ್ದಾರೆ, ಹಾಡುಗಳೆಲ್ಲ ಅವ್ರು ಮಾಡಿರೋದು. ಅದಕ್ಕೆ ಮಾತಾಡಿಸ್ಬೇಕಿತ್ತು. ಸರಿ ಸಿಗ್ತೀನಿ ವಾಸು ಅಂತ ಫೋನ್ ಮಾಡಿದೆ. ಅವ್ರದ್ದು ಕೋರ್ಮಂಗ್ಳೂರು ಒಂದು ಕಾನ್ಸರ್ಟ್ ಇತ್ತು. ಇಲ್ಲೇ ಬಂದುಬಿಡಿ ಅರವಿಂದ್, ಇಲ್ಲೇ ಇದ್ದೀನಿ ಅಂದರು. ಸರಿ ಬರ್ತೀನಿ ಅಂತ ಹೋದೆ. ಕಾನ್ಸರ್ಟ್ ಶುರು ಆಯಿತು, ಯಾವುದೋ ಹಾಡ್ತಿದ್ರು. ಆಗ ಒಂದು ಹಾಡು ಹೇಳಿದ್ರು. ಅವ್ರದ್ದೊಂದು ಹಾಡಿದೆ, ಪುಕ್ಸಟ್ಟೆ ಲೈಫಲ್ಲಿ ಪುರ್ಸೊತ್ತೆ ಇಲ್ಲ ಅಂತೇನೋ ಅವ್ರದ್ದೊಂದು ಹಾಡಿದೆ. ನಂಗೆ ಹಾಡು ನೆನಪಾಗ್ತಿಲ್ಲ ಅವ್ರದ್ದು. ನಾನು ಅದು ಹಾಡು ಕೇಳ್ತಿದ್ರೆ ನನಗೆ ಹಾಡಿನ ಬೇರೆ ಸಾಹಿತ್ಯಗಳ್ಯಾವುದು ನನ್ನ ತಲೆಗೆ ಹೋಗ್ತಿಲ್ಲ. ನಂಗೆ ಬರೀ ಆ ಹೆಸರು ಮಾತ್ರ ತಲೆಗೆ ಬರ್ತಿದೆ. ಕರೆಕ್ಟ್ ಅಲ್ವಾ? ನಮ್ಮ ಸಿನಿಮಾ ಲೈನ್ಸ್ಗೂ ಈ ಲೈನ್ಗೂ ಎಷ್ಟು ಸಾಮ್ಯತೆ ಇದೆ, ಎಷ್ಟು ಹೊಂದ್ಕೋತಾ ಇದೆ ಅಂತ ಅನ್ನಿಸ್ತು. ಯಾಕಂದರೆ ಇವಾಗ ಈ ಮನುಷ್ಯನಾಗಿ ಒಳ್ಳೆತನ ಮಾಡಬೇಕು ಅಂತಿರತ್ತೆ ಎಲ್ರಿಗೂ, ಅಥವಾ ಯಾರಿಗೂ ಕೆಟ್ಟದ್ದು ಬಯಸಬೇಕು ಅಂತಿರಲ್ಲ. ಬಟ್ ಆ ಬದುಕಿನಲ್ಲಾಗೋ ಕೆಲವು ಘಟನೆಗಳಿದೆಯಲ್ಲ, ಅವ್ರನ್ನ ಫೋರ್ಸ್ ಮಾಡೋಂಗೆ ಬೈ ಡಿಫಾಲ್ಟ್ ಅದು ಗೊತ್ತಿಲ್ಲದೇನೂ ಮಾಡ್ಬೋದು ಅವರು. ಎಲ್ಲೋ ಸರ್ಕಾರದವ್ರು ಸಂಬಳ ಬರ್ತಿರತ್ತೆ, ಅಯ್ಯೋ ಇದು ಸಾಲ್ತಿಲ್ವಲ್ಲ ಅಂತ ಇನ್ನೇನೋ ಒಂಚೂರು ಆಸೆ ಪಡ್ತಾರೆ, ಲಂಚ ಅಂತ ಕರೆದ್ರೆ ಅದೇನೋ ಆಗ್ಬೋದು. ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೊಗೊಂಡ್ರು ಅಷ್ಟೇ, ಪ್ರೈವೇಟ್ ಅದೇ ವರ್ಕೇ ತೊಗೊಂಡ್ರು ಅಷ್ಟೇ, ಅದೇನೋ ಬದುಕೋರನ್ನ ಹಂಗೆ ಮಾಡ್ಬೋದು. ಹಾಗಾಗಿ ಅವರು ಅವ್ರಿಗಿರೋ ದುಡ್ಡಲ್ಲಿ ಬದುಕೋಕ್ಕಾಗದೇ ಇದ್ದಾಗಲೇ ಈ ಪುಕ್ಕಟ್ಟೆ ಬರೋ ದುಡ್ಡಲ್ಲಿ ಬದುಕೋಕ್ಕೆ ಹೋಗಿ ಪುರ್ಸೊತ್ತೆ ಇಲ್ದಂಗೆ ಅವ್ರ ಲೈಫ್ಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಸಿನಿಮಾಲು ಹಾಗೆ ಆಗುತ್ತೆ ಸರ್. ಬರೋ ಕ್ಯಾರೆಕ್ಟರ್ಗಳು, ಬರೋ ಪಾತ್ರಗಳಿದೆಯಲ್ಲ, ಇಲ್ಲಿ ಮೂರೂ ಬರುತ್ತೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದು ಮೂರೂ ಬರುತ್ತೆ.
ಮತ್ತೊಬ್ಬ ಸಾಮಾನ್ಯ ಪ್ರಜೆ ವ್ಯಕ್ತಿ. ಇಷ್ಟೂ ಜನ ಒಂದು ಹೊಂದಾಣಿಕೆಯಲ್ಲಿದ್ದರೆ, ಒಂದೇ ವೇವ್ ಲೆಂತಲ್ಲಿದ್ದರೆ ಸಮಾಜದಲ್ಲಿ ಈ ಥರದ್ದೇನೂ ಆಗಲ್ಲ. ಒಬ್ಬೊಬ್ಬ ಒಂದೊಂದು ವಿಚಿತ್ರವಾಗಿರುತ್ತಲ್ಲ, ಆಗ ಆಗುವ ಸಮಸ್ಯೆಗಳಿದೆಯಲ್ಲ, ಆವಾಗ ಪುಕ್ಕಟ್ಟೆಯಾಗಿ ಬದುಕು ಹೋಗುವ ಸಮಸ್ಯೆಗಳಿದೆಯಲ್ಲ, ಆಗ ಹೆಂಗೆ ಮನುಷ್ಯರ ಜೀವನ ಚೇಂಜ್ ಆಗುತ್ತೆ, ಅವರ ನಡವಳಿಕೆಗಳಿಗೆ ಚೇಂಜ್ ಆಗುತ್ತೆ, ಹೆಂಗೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾದಾಗಿತ್ತು. ಹಾಗಾಗಿ ಅದು ಪುಕ್ಸಟ್ಟೆ ಲೈಫು ಯಾರಿಗೂ ಪೋರ್ಸೋತಿಲ್ಲ. ಅದು ಈಗಿನ ಸಂದರ್ಭದಲ್ಲಂತೂ ಯಾರಿಗೂ ಕೆಲಸ ಇಲ್ಲ, ಕಳ್ಕೊಂಬಿಟ್ಟಿದ್ದೀವಿ, ಕೆಲಸ ಹುಡ್ಕೋದ್ರಲ್ಲೇ ಬಿಸಿ ಇದ್ದೀವಿ, ಎಲ್ಲ ಇಂಡಸ್ಟ್ರಿಯವರು ನಮ್ಮದು ಅಂತ ಹೇಳ್ತಿಲ್ಲ. ಹಾಗೆ ಎಲ್ಲರೂ ಪುಕ್ಕಟ್ಟೆನೇ ಇದ್ದೀವಿ, ಪುರ್ಸೋತಲ್ಲೇ ಇದ್ದೀವಿ ಅಷ್ಟೇ ಸರ್. ಸೊ ಹಾಗೆ ಪುಕ್ಸಟ್ಟೆ ಲೈಫ್ ಪುರ್ಸೊತ್ತೆ ಇಲ್ಲ ಅನ್ನೋ ಹಿಂದಿನ ಕಥೆನೇ ಹೇಳಿದರು. ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರುವಂಥ ಮಾತಂಗಿ ಪ್ರಸನ್ನ. ಸೊ ಏನು ಮಾಡಿದ್ರಿ ನೀವು? ನಾನು ವಿಜಯ್ ಅವರು ಸೆಂಟ್ರಲ್ ಕ್ಯಾರೆಕ್ಟರ್ ಶಾಜಹಾನ್ ಅಂತ, ಅವ್ರು ಬೀಗ ರಿಪೇರಿ ಮಾಡೋರು. ಶಹಜಹಾನ್ ಹೆಸರು. ನಾನು ಎಲ್ಲ ಕ್ಯಾರೆಕ್ಟರ್ ಹೆಸರುಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ ನಮ್ಮ ಡೈರೆಕ್ಟರು, ಐ ಮಸ್ಟ್ ಅಡ್ಮಿಟ್. ಸೊ ನಾನು ಶಾರದಾ, ಅವರು ಶಾಜಹಾನ್, ನಾನು ಅವ್ರ ನೇಬರ್. ಮತ್ತು ನಮ್ಮ ಲೈಫ್ ಸ್ಟೈಲಲ್ಲಿ ಒಂದೊಳ್ಳೆ ಫ್ರೆಂಡ್ಶಿಪ್, ಬಾರ್ಡರ್ ಲೈನಿಂಗ್ ಟು ಸಮ್ ಲವ್ ಇಂಟ್ರೆಸ್ಟ್. ಅಟ್ ದ ಸೇಮ್ ಟೈಮ್ ಇವಳ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ, ಲೊಕ್ಯಾಲಿಟಿ ಬಂದು ಸ್ಲಮ್, ಬಟ್ ಆದರೆ ಅವಳು ಸ್ವಲ್ಪ ವೆಲ್ ಟು ಡೂ ಇನ್ ದ್ಯಾಟ್. ಅವಳು ಒಂದು ಲಾಯರ್, ಅವಳಿಗೆ ತುಂಬ ದೊಡ್ಡ ಆಸೆ, ಆಂಬಿಷಿಯಸ್, ಓಕೆ, ಬಟ್ ಅವಳ ರಿಯಾಲಿಟಿ ಏನು, ಆ್ಯಂಡ್ ಅದು ತುಂಬ ರಿಲೇಟಬಲ್. ನನಗೆ ಕೇಳಿದ್ರೆ ನಾವೆಲ್ಲರೂ ಅದೇ ತಾನೆ, ವಿ ಆಲ್ ಏಮ್ ಟು ದ ಸ್ಟಾರ್ಸ್, ಬಟ್ ನಮ್ಮ ರಿಯಾಲಿಟಿ ಬಂದು ಇರಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ಐ ಥಿಂಕ್ ದಟ್ಸ್ ಅ ವೆರಿ ಇಮೋಷ್ನಲಿ ದಟ್ಸ್ ಅ ಗ್ರಾಫ್. ಆ್ಯಂಡ್ ವಿಜಿ ಅವ್ರ ನೇಬರ್, ಅವ್ರು ಬಂದು ಒಂದು ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಸಿಕ್ಕಾಕೋತಾರೆ. ಅವ್ರ ಜೊತೆ ನಾನು ಅವ್ರಿಗೆ ಹೆಂಗೆ, ಅವ್ರ ಜೊತೆ ನನ್ನ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಆ ಒಂದು ಇನ್ಸಿಡೆಂಟಿಂದ ಅನ್ನೋದು ಸ್ಟೋರಿ ಲೈನ್ ಹೋಗುತ್ತೆ. ಅವ್ರ ಹೆಸರದೊಂದು ತುಂಬ ಚೆನ್ನಾಗಿದೆ ಸರ್. ಹೆಸರು ಶಾರದಾ, ತಲೆ ಓಡೋ 4 ಅಕ್ಷರ ಎಲ್ಲ ಹೆಸರು ಶಾರದಾ. ನಾನು ಕೇಳ್ತೇನೆ, ಯಾರು ನಿಂಗೆ ಹೆಸರು? ಶಾರದಾ ದೇವಿ, ತಲೆ ಓಡೋ 4 ಅಕ್ಷರ ಇಲ್ಲ ಅಂತ. ಯಾರು ಶಹಜಹಾನ್ ಅಂತ? ನಂಗೆ ಇಲ್ಲ, ಇವ್ರು ಲಾಯರ್ ಒಬ್ಬ ಯಾರಮ್ಮ ನಿಂಗೆ ಇಟ್ರು ಹೆಸರು ಹಂಗೆ. ಸೊ ಇದು ಪುಕ್ಸಟ್ಟೆ ಲೈಫಿನ ಒಂದು ಕ್ಯಾರೆಕ್ಟರ್. ಈಗ ನಾನು ನಿಮ್ಮದು ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಿದ್ರಿ ನೀವು. ಕೆಲಸ ಇಲ್ಲ ಅನ್ನೋದು ಕರೆಕ್ಟ್. ಅದು ಭಾಳ ಜನರಿಗೆ ನಾವು ಕೆಲಸ ಕಳ್ಕೊಂಡಿದ್ದೀವಿ, ಅಥವಾ ಕೆಲಸ ಇನ್ನು ಟಾಪ್ ಗೇರಲ್ಲಿ ಬೀಳ್ತಾ ಇಲ್ಲ, ಫಸ್ಟ್ ಸೆಕೆಂಡ್ ಗೇರ್ ಹಂಗಿದೆ. ಬಟ್ ನಿಮ್ಮ ಲೈಫಲ್ಲಿ ಕೆಲಸ ಇಲ್ಲದೆ ಇರುವಂಥ ಸ್ಥಿತಿ ಕೂಡ ಇರುತ್ತಲ್ವ? ಅಂದರೆ ಕೆಲಸನೇ ಇಲ್ಲ, ಸಿಗೋ ಪ್ರಶ್ನೆನೇ ಇಲ್ಲ ಆ ಥರ. ಅಂದರೆ ಹೋಪ್ಲೆಸ್ನೆಸ್ ಅಂತ ಇರುತ್ತಲ್ಲ. ಆಮೇಲೆ ಮನೇಲಿ ಹೆಂಗೆ ಅಂತಂದ್ರೆ ಏನಾದ್ರೂ ಒಂದು ಮಾಡೋ ಅನ್ನೋ ಥರ ಆಗ್ಬಿಟ್ಟಿರ್ತಾರೆ. ಏನೋ ಒಂದು ಮಾಡಿಸ್ತಾ ನೀನು ಅಲ್ಲಿ ಏರ್ಟೆಲ್ ಕೆಲಸ ಮಾಡು, ಅಲ್ಲಿ ಏನಾದ್ರೂ ಮಾಡು, ಒಟ್ಟಿ ಎಲ್ರಿಗೂ ಫೋನ್ ಮಾಡಿ ನಮ್ಮ ಮಗನಿಗೆ ಒಂದು ಕೆಲಸ ಕೊಡಿ. ಈ ಥರ ಎಲ್ಲ ಆಗಿದೆಯಾ ನಿಮ್ಮ ಲೈಫ್? ಇಲ್ಲ ಸರ್, ನನ್ನ ಮನೇಲಿ ನನ್ನ ಫ್ಯಾಮಿಲಿಯವ್ರು ತುಂಬಾ ಸಪೋರ್ಟಿವ್. ಓಕೆ. ಯಾಕಂದರೆ ನಮ್ಮ ದೊಡ್ಡಪ್ಪ ಶ್ರೀನಿವಾಸ ಮೇಷ್ಟ್ರು ಅವರು ಥಿಯೇಟ್ರಿಂದ ಬಂದಿರೋದು, ನಮ್ಮ ತಂದೆ ಥಿಯೇಟ್ರ್ ಮಾಡ್ತಿದ್ರು. ಹಾಗಾಗಿ ನಮ್ಮ ಅಜ್ಜ, ನಮ್ಮ ದೊಡ್ಡಪ್ಪ ಅವ್ರ ಅಜ್ಜ ಅಂದರೆ ನಮ್ಮ ತಂದೆಯ ಅಜ್ಜ, ಅವ್ರ ಹೆಸರು ಒಂದು ರಾಜಾಪರ್ಟ್ ವೆಂಕಟ ಸುಬ್ಬಯ್ಯ ಅಂತ, ಅವರು ಇದಲ್ಲಿ ಮಾಡ್ತಿದ್ರು. ಅದೇನೋ ಬಂದ್ಬಿಟ್ಟಿದೆ ಆ್ಯಕ್ಟಿಂಗು ಇದೆಲ್ಲ. ಹಾಗಾಗಿ ಮನೇಲಿ ನಮ್ಮ ಅಣ್ಣನೂ ನಂಗೆ ತುಂಬ ಸಪೋರ್ಟಿವು. ಎಲ್ಲರೂ ಗೊತ್ತಿಲ್ಲ ನಂಗೆ ಹೆಂಗೆ ಸಿಕ್ತು, ನಾನು ತುಂಬ ಲಕ್ಕಿ ಅಂತ ಅನ್ಕೋತೀನಿ. ಯಾರು ನೀನು ಹಿಂಗೆ ಕೆಲಸ ಮಾಡ್ತಿಲ್ಲ ಅಂತ ನನಗೆ ಹೇಳ್ತಿಲ್ಲ ಸರ್. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇರೋದ್ರಿಂದ ನನಗೆ ಆ ಪ್ರೆಷರ್ ಇಲ್ಲ. ಬಟ್ ನನಗೆ ಪ್ರೆಷರ್ ಇಲ್ಲ. ಯಾವುದೋ ಒಂದು ಟೈಮಲ್ಲಿ ಇತ್ತಾ? ಇಲ್ಲ ಸರ್, ಯಾವಾಗಲೂ ಇಲ್ಲ. ನಾನು ಡಿಪ್ಲೊಮಾ ಆದಮೇಲೆ ನಾನು ಕೆಲಸ ಮಾಡ್ತಿದ್ದೆ, MA ಕನ್ನಡ ಓದ್ತಿದ್ದೆ, ಜೊತೆ ಕೆಲಸ ಮಾಡ್ತಿದ್ದೆ. ಸೊ ಆಗ ಓಕೆ, ಬಟ್ ನನ್ನ ಆಸೆಗಳು ಬೇರೆ ಇತ್ತು, ಆ್ಯಕ್ಟರ್ ಆಗಬೇಕು ಅಂತಿತ್ತು ನನಗೆ. ಓಕೆ. ಆಗ CK ಚಂದ್ರು ಸೀರಿಯಲ್ಸ್ ಮಾಡ್ತಿದ್ದೆ ನಾನು. ಪಾರ್ವತಿ ಪರಮೇಶ್ವರಲ್ಲಿ ಪರಮೇಶ್ವರನ್ ರೋಲ್ ಮಾಡಿದ್ದೆ, ಅದನ್ನು 750 ಎಪಿಸೋಡ್ಸ್ ಮಾಡಿದೆ. ಅದಾದಮೇಲೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ನನಗೆ ಡೈರೆಕ್ಷನ್ ಮಾಡಬೇಕು ನಂಗೆ ಅನ್ನಿಸ್ತಾ ಇತ್ತು. ನನಗೆಲ್ಲ ಆಗಲ್ಲ ಅಂಥೇಳಿ ಚೆನ್ನೈಗೆ ಹೋದೆ, LV ಪ್ರಸಾದ್ ಫಿಲ್ಮ್ ಆ್ಯಂಡ್ TV ಅಕಾಡೆಮಿ ಓದೋದಕ್ಕೆ. ಇದೆಲ್ಲ ಆಗಕ್ಕೆ ಕಾರಣ ನನ್ನ ಫ್ಯಾಮ್ಲಿ, ನಮ್ಮ ಇವರು. ಇಲ್ಲ ನನಗೆ ಆಗ್ತಾ ಇರಲಿಲ್ಲ ಸರ್. ಬಟ್ ನನಗನ್ಸೋದು ಸರ್, ಅವ್ರಿಗೆ ಅನ್ನಿಸ್ದೇ ಇರ್ಬೋದು ಪಾಪ, ನನಗನ್ಸೋದು ಅಂದರೆ ಇವಾಗ ನನ್ನ ಬೇಸಿಕ್ಸ್ ನೀಡ್ಸಾರು ನಾನು ದುಡ್ಕೋಬೇಕು ಸರ್. ಕರೆಕ್ಟ್. ಒಂದು ಮಟ್ಟಕ್ಕೆ ಆಗೋವರೆಗೂ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಸರ್. ಆಮೇಲೆ ನೆಕ್ಸ್ಟ್ ನಿಂದೊಂದು ಬೇಸಿಕ್ ನೀಡ್ಸು, ಒಂದು ಹಲುಜ ಪೇಸ್ಟ್ ಬ್ರಷ್ ಆದ್ರೂ ತಗೋಬೇಕು. ನಾನು ಏನು ಮಾಡ್ತಿದ್ದೀನಿ ಅನಿಸ್ತು. ಬಟ್ ನನಗೆ ತುಂಬ ಸಪೋರ್ಟಿವ್ ಆಗಿ, ಅಂದರೆ ನಾನು ಚೆನ್ನೈಯಿಂದ ಬಂದ ತಕ್ಷಣ ಪ್ರಕಾಶ್ ಸರ್ ಸಪೋರ್ಟ್ ಮಾಡೋರು ನನಗೆ. ಪ್ರಕಾಶ್ ರೈ ಸರ್ ಸಪೋರ್ಟ್ ಮಾಡೋರು. ಅವ್ರ ಸಿನಿಮಾಲಿ ವರ್ಕ್ ಮಾಡೋಕ್ಕೆ ಬಾ ಅಂತ ಕರೆದ್ರು. ಅಲ್ಲಿಂದ ನನಗೊಂದು ಹೋಪ್ ಹುಡ್ತು, ಅಂದರೆ ನಾನು ಮಾಡ್ಬೋದು ಅಂತ ಒಂದು ಧೈರ್ಯ ಕೊಡ್ತಾರಲ್ಲ. ಫಸ್ಟ್ ಸಿನಿಮಾಗೆ ಅವರೇ ನಾನು ಪುಷ್ ಮಾಡಿದ್ದು. ಡೈಲಾಗ್ ಬರೀ ಅಂತ ಕೊಟ್ಟರು. ಬಿ ಸುರೇಶ್ ಸಪೋರ್ಟ್ ಮಾಡಿದ್ರು. ಅವ್ನ ಕೈಲಿ ಬರ್ಸು ನೀನು ಅಂತ ಬಿ ಸುರೇಶ್ ಸಪೋರ್ಟ್ ಮಾಡಿದ್ರು. ಹೀಗೆ ಅದೇನೋ ಗೊತ್ತಿಲ್ಲ, ಜೋಗಿ ಸರ್ ಸಪೋರ್ಟ್ ಮಾಡಿದ್ರು. ಒಗ್ಗರಣೆ ಟೈಮಲ್ಲಿ ಡೈಲಾಗ್ಸ್ ಬರೀತಾನು, ಯಾಕೆ ಬರ್ಸಲ್ಲ ನೀನು ಅಂತ ಬಿ ಸುರೇಶ್ ಅವರು ಪ್ರಕಾಶ್ ಸರ್ ಹೇಳಿದ್ರು. ಪ್ರಕಾಶ್ ಸರ್, ಹೌದು ನೀನು ಯಾಕೆ ಬರೆಯಲ್ಲ, ನೀನು ಬರೀ ಅಂತ ಕೊಟ್ಟರು, ಧೈರ್ಯವಾಗಿ ಕೊಟ್ಟರು. ತಪ್ಪೆಲ್ಲ ಬರೆದಿದ್ದೆ ಪಾಪ. ಅವರೊಮ್ಮೆ ಸರಿ ಮಾಡಿ ಇಬ್ಬರು ಕೂತ್ಕೊಂಡು ಒಂದು ಮಟ್ಟಕ್ಕೆ ತಂದು ಇಲ್ಲ ಅಂತಲ್ಲ. ಈ ಥರ ಸಪೋರ್ಟ್ ತುಂಬ ಜನಕ್ಕೆ ಸಿಕ್ಕಲ್ಲ ಸರ್. ಅಂದರೆ ಇಂಡಸ್ಟ್ರಿಗೆ ನಾನು ಇನ್ನೂ ಬಂದೇ ಇಲ್ಲ. ನಾನು ಹೇಳಬೇಕು ಅಂದರೆ 2011-12 ನಾನು ಇನ್ನೂ ಬಂದಿಲ್ಲ ಇಂಡಸ್ಟ್ರಿ. ಇನ್ ದ ಸೆನ್ಸ್ ನಾನು ನಾಟಕಗಳು ಮಾಡ್ತಿದ್ದೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಸೀರಿಯಲ್ಸಲ್ಲಿ ಮಾಡಿದ್ದೆ. ಬಿಟ್ಟರೆ ಒಂದು ಸಿನಿಮಾ ಅಂತಲೇ
ಒಂದು ಫುಲ್ ಫ್ಲೆಡ್ಜಲ್ಲಿ ನಂಗೆ ಹೋಗಿರಲಿಲ್ಲ. ನಾಟಕ 25 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್ ಬಿ ಜಯಶ್ರೀ ಅವ್ರ ಜೊತೆ. ಆದ್ರೂ ಒಂದು ಸಿನಿಮಾನೇ ಬೇರೆ, ನಾಟಕ ಬೇರೆ. ನಾಟಕದಲ್ಲಿರೋ ಕಾನ್ಫಿಡೆನ್ಸ್ ಬೇರೆ ನನಗೆ, ಸಿನಿಮಾದಲ್ಲಿರೋ ಕಾನ್ಫಿಡೆನ್ಸ್ ಬೇರೆ. ಬಟ್ ಇವಾಗ ಅದು ಬೇರೆ, ಕಲಿತು ಬಂದು ವರ್ಕ್ ಮಾಡೋದ್ಮೇಲೆ ಬೇರೆ. ಬಂದಾಗ ಸಪೋರ್ಟ್ ಇದೆಯಲ್ಲ ಸರ್, ಇದು ಅವ್ರ ಥರ ಬೆಂತಟ್ಟಿ ಬೆಳೆಸೋರ್ಬೇಕು ನಮಗೆ. ಹೇಗೆ ಮಾಡ್ತೀರಾ ನೀನು ಮಾಡು ಅಂತ. ಆ ಸಪೋರ್ಟ್ ಇವತ್ತು ಇಲ್ಲಿ ತನಕ ಕರ್ಕೊಂಬಂದಿದೆ ಸರ್. ಇಲ್ಲಾಂದರೆ ಆ ಸಪೋರ್ಟ್ ಸಿಸ್ಟಮ್ ಇರ್ತಾ ಇರಲಿಲ್ಲ ಅಂದರೆ ದುಡ್ಡಿಂದು ಅಂತಲ್ಲ, ಒಂದು ಮೆಂಟಲ್ ಸ್ಟ್ರೆಂತ್ ಸಪೋರ್ಟ್ ಅದು. ಅದಾದಮೇಲಿಂದ ತಿರುಗಿ ನೋಡಿದ್ದೇ ಇಲ್ಲ ಸರ್. ಮಾಡ್ತಾ ಇರೋದು ಅಷ್ಟೇ, ದುಡ್ಡು ಬರಲಿ ಬಿಟ್ಟು ನಾನು ಕೆಲಸ ಮಾಡಬೇಕು ಅಷ್ಟೇ. ನಾನು ಮಾಡ್ಕೊಂಡು ಹೋಗಿರೋದು ಅದು ಇಲ್ಲಿವರೆಗೆ ಕಾಪಾಡ್ಕೊಂಡು ಬಂದಿದೆ ಸರ್ ಅಷ್ಟೇ. ಓಕೆ, ವಂಡರ್ಫುಲ್. ಬಿಕಾಸ್ ಇದೊಂದು ಹೇಳ್ಬಿಡ್ತೀನಿ ಯಾಕೆಂದರೆ ಬಿ ಜಯಶ್ರೀ ನನಗೆ ಯಾವಾಗಲೂ ಹೇಳೋರು, ಲೈಕ್ ಅವರ ನಾಟಕದಲ್ಲಿ ಸ್ಪಂದನ ತಂಡಲ್ಲಿ ಮಾಡಬೇಕಾದ್ರೆ, ನೀನು ತಪ್ಪು ಮಾಡು ಧೈರ್ಯವಾಗಿ ಮಾಡು ಅನ್ನೋರು. ತಪ್ಪು ಮಾಡಬೇಕು ಧೈರ್ಯವಾಗಿ ಮಾಡಬೇಕು ಅನ್ನೋರು. ಹಾಗೆ ತಪ್ಪು ಮಾಡ್ತಾ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ. ನಿಜ. ಇಲ್ಲ, ನಾನು ಮೊನ್ನೆ ಯಾರಿಗೋ ಅವ್ರು ಹೇಳ್ತಾರೆ ನೆನಪು ಬಂದಂಗೆ, ಮಕ್ಕಳಿಗೆ ತಪ್ಪು ಮಾಡೋಕ್ಕೆ ಅವಕಾಶ ಕೊಡಬೇಕು. ನೀವು ತಪ್ಪು ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಸರ್, ಸರಿನೇ ಮಾಡಬೇಕು ಅಂದ್ರೆ ಅವ್ರ ಕಾನ್ಫಿಡೆನ್ಸ್ ನೀವು ಎಂದು ಬೂಸ್ಟೇ ಆಗಲ್ಲ. ಹೌದು ಸರ್. ದೇ ವಿಲ್ ಬಿ ಅಫ್ರೇಡ್ ಟು ಡೂ ಎನಿಥಿಂಗ್. ಇಟ್ಸ್ ಸಿಂಪಲ್ ಸರ್. ಮೊನ್ನೆ ನನ್ನ ಮಗಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿದೆ ಆಟ ಆಡೋದಕ್ಕೆ. ಅಲ್ಲಿ ಜಾರೋ ಬಂಡೆಲ್ಲ ಹಿಂಗೆ ಜಾರ್ಕೊಂಬರ್ತಾರೆ. ಈ ಮಕ್ಕಳಿಗೆ ಒಂದು ಫಸ್ಟು ಟೈಮ್ ನೀವು ಪಾರ್ಕಿಗೆ ಕರ್ಕೊಂಡ್ರೆ ಜಾರೋ ಬಂಡೆಲಿ ಜಾರೋ ಭಯ ಇರುತ್ತೆ ಅವ್ರಿಗೆ. ಅಯ್ಯೋ ಬಿದ್ದುಬಿಡ್ತೀನಿ, ಜಾರು ಯಾರು ಹಿಡ್ಕೊಳ್ಳಲ್ಲ. ಅದೇನು ಹೋಗ್ತಾ ಕಪಿ ವಿದ್ಯೆನೇ ಅದು. ಜಾರೋದು ಬೇಜಾರಾಯ್ತು ಅಂತ ಹತ್ತಕ್ಕೆ ಹೋಗ್ತಾರೆ ಅವರು. ಜಾರೋ ಬಂಡೆ ಜಾರಕ್ಕೆ ಹೋಗಲ್ಲ, ಹಿಂಗೆ ಹತ್ತೋದು, ಹಿಂಗೆ ಮಾಡೋದು. ಅದೇನಾಯ್ತು, ಮೊನ್ನೆ ಹಿಂಗೆ ಪಾರ್ಕಲ್ಲಿ ನನ್ನ ಮಗಳನ್ನ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಯಾರೋ ಅವಳಿಗೆ ಬೈದರು, ಹಿಂಗೆಲ್ಲ ಮಾಡೋಂಗಿಲ್ಲ, ಡಿಸೆನ್ಸಿ ಇಲ್ವಾ ಅಂತಂದು. ಅವಳು ನನ್ನ ಹತ್ರ ಅಪ್ಪ ಅವ್ರು ಬೈತಾರಪ್ಪ. ನಾನು ಯಾಕೆ ಏನಾಯಿತು, ನಾನು ಹಿಂಗೆ ಹತ್ತಬೇಕು, ಹತ್ತು ಅಂದೆ. ಅಷ್ಟರಲ್ಲಿ ಅವ್ರು ಬಂದು ನಾನು ಹತ್ತು ಅಸ್ಮಿ ಅಂದೆ. ಇಲ್ಲ ಸರ್ ಹತ್ತೋಂಗಿಲ್ಲ ಅಂದರು. ಯಾಕೆ ಸರ್ ಅಂದೆ ನಾನು. ಇಲ್ಲ ಸರ್ ಕೊಳೆ ಆಗುತ್ತೆ ಮಕ್ಕಳು ಬಟ್ಟೆ. ಕರ್ಕೊಂಬಂದಿದೆ ಪಾರ್ಕಿಗೆ ಆಟ ಆಡೋದಕ್ಕೆ, ಮಣ್ಣಿದೆ. ಮತ್ತು ನೀವು ಬರೀ ಮಕ್ಕಳಿಗೆ ಜಾರ್ಕೊಳ್ಳೋದೇ ಹೇಳ್ಬೇಡಿ ಸರ್, ಕಷ್ಟದ ಸ್ಟೆಪ್ಪು ಹತ್ತೋದು ಹೇಳ್ಕೊಡ್ಬೇಕು. ಜಾರೋದು ಸುಲಭ, ಜೀವನದಲ್ಲಿ ಎಲ್ಲ ಕಡೆ ಜಾರ್ಕೊಂಡ್ಬಿಡ್ತಾರೆ. ಈ ಅಪ್ಪಿಲ್ ಇದೆಯಲ್ಲ ಅದನ್ನು ಹತ್ತೋದು ಕಲ್ಸ್ಕೊಡಿ ಮಕ್ಕಳಿಗೆ, ಜೀವನದಲ್ಲಿ ಬೆಳೀತಾರೆ ಅಂದೆ. ಅವನು ಆಮೇಲೆ ಮಾತಾಡಲಿಲ್ಲ. ಸರ್ ಅದು ನೀವು ಚಪ್ಪಲಿ ಹಾಕೊಂಡು, ಸರ್ ಚಪ್ಪಲಿ ಮಾಸ್ಕು ನೀವು ಹಾಕಿಲ್ಲ, ಮಕ್ಳಿಗೆ ಬಂದಮೇಲೆ ಮಾಸ್ಕ್ ಹಾಕೊಂಡು ಆಟ ಆಡೋದು ನಾನು ಹೇಳಲ್ಲ ಮಗುಗೆ. ಎಷ್ಟು ಓಡ್ತಿರ್ತಾರೆ, ಎಷ್ಟು ಎದುರಿಸಿ ಬರ್ತಿರುತ್ತೆ, ಮಾಸ್ಕ್ ಹಾಕಿ ಹೆಂಗೆ ಹೇಳಿ ಸರ್, ನಾನು ಹಾಕ್ಕೊಂಡಿದ್ದೀನಿ ಸರ್. ಮಕ್ಕಳಿಗೆಲ್ಲ ಕೇಳ್ಬೇಡಿ ಸರ್. ನೀವು ಹೇಳಿದಾಗ ನನಗೆ ಅದೇ ಸರ್ ನೆನಪು. ನಿಜ. ಸೊ ಆ ಥರದ ಏನು ಹೇಳಿ ಒಂದು ಹಿಂದೆ ಮಾರಲ್ ಸಪೋರ್ಟ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿಮ್ಮ ಲಕ್ಕಿ ನೀವು ದಟ್ ಯು ಗಾಟ್ ಆಲ್ ದಿಸ್ ಥಿಂಗ್. ನಿಮ್ದು ಹೇಳಿ, ನಿಮಗೆ ನೋಡಿದ್ರೆ ಹಂಗೆ ಅನ್ಸಲ್ಲ ನೀವೆಂದು ಪುರ್ಸತ್ತಲ್ಲಿ ಇದ್ರಿ ಅಂತ ಹೇಳಿ. ಐ ಮೀನ್ ಪುಕ್ಸಟ್ಟ ಲೈಫು ಪುರ್ಸತ್ತು ಆ ಥರ ನೀವು ಅನ್ಸಲ್ಲ ಅಲ್ವಾ? ತುಂಬ ನಿಮ್ಮ ಕ್ಯಾರೆಕ್ಟರ್ ಇದ್ದಂಗೆ ಇರ್ಬೋದು ಅಂತ ಕೂಡ ಅನ್ಸುತ್ತೆ. ತುಂಬ ಚಿಕ್ಕಂದಿಂದಲೇ ಸ್ವಲ್ಪ ಈ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಆದಾಗ ಈ ಸ್ವಲ್ಪ ಇರಿಟೇಟ್ ಆಗುತ್ತೆ ನೋಡಿ. ತುಂಬಾ ಆ ಥರ ಇದ್ದಿರ್ಬೋದು. ಏನಪ್ಪ ಇನ್ನು ಇಷ್ಟು ಇಂಟೆಲಿಜೆಂಟ್ ಇದ್ದಾರೆ ಆ ಥರ. ಅಯ್ಯೋ ನಮ್ಮ ಟೀಚರ್ಸ್ ಎಲ್ಲ ನನ್ನಿಂದ ಭಾಳ ಹೆದರೋರು. ಅವ್ರಿಗೆ ಯಾವಾಗಲೂ ಯೋ ಮಾತಂಗೆ ಬಂದು ಕ್ವಶನ್ ಕೇಳ್ತಾಳಲ್ಲ ಅಂತಾನೆ ಇರೋರು. ಐ ವಾಸ್ ಅ ವೆರಿ ತುಂಬ ಓವರ್ ಔಟ್ ಆಫ್ ಸಿಲೆಬಸ್ ಎಲ್ಲ ಓದ್ಕೊಂಡು ಹೋಗೋ ಪಾರ್ಟಿ ನಾನು. ಅಂದರೆ ಲೈಕ್ ಹಾಫ್ ಮಾರ್ಕ್ ಹೋಯ್ತಲ್ಲ ಟೈಪ್ಸ್ ಇದ್ದವಳು. ಸೊ ಬಟ್ ನಾನು ಬೇಸಿಕಲಿ ಡಾನ್ಸರ್, ಭರತನಾಟ್ಯಂ ಡಾನ್ಸರ್. ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಡಾನ್ಸ್ ಮಾಡ್ತಾಯಿದ್ದೀನಿ. ಅದೇ ಕರಿಯರಾಗಿ ತೊಗೋಬೇಕು ಅಂತ ಡಿಸಿಷನ್ ತೊಗೊಂಡಾಗ ಲೈಕ್ ಹಿ ಸೆಡ್ ನನಗೆ ತುಂಬ ಒಳ್ಳೆ ಸಪೋರ್ಟ್ ಇತ್ತು ನನ್ನ ಫ್ಯಾಮಿಲೀಲಿ. ಬಟ್ ಫಿಲ್ಮ್ ಬರಬೇಕು ಅಂತ ನನಗೆ ಆಸೆ ಇತ್ತು ಚಿಕ್ಕ ವಯಸ್ಸಿಂದನೂ. ಬಟ್ ಐ ಆಮ್ ಫ್ರಮ್ ಅ ಸ್ಮಾಲ್ ಟೌನ್. ಸೊ ಅಲ್ಲಿ ಕಲ್ಪಾಕಮ್ ಅಂತ, ಇಟ್ಸ್ ಇನ್ ತಮಿಳ್ನಾಡು. ನಮ್ಮಪ್ಪ ಅಲ್ಲಿ ಸೈಂಟಿಸ್ಟ್ ಇದ್ದರು. ಸೊ ಬೆಂಗಳೂರಿಗೆ ಬಂದಾಗ ನಾನು PUCಗೆ ಬೆಂಗಳೂರಿಗೆ ಬಂದಿತ್ತು. ಆವಾಗಲೇ ನನಗೆ ಕೆಲವ್ರು ಮಾತಾಡಿದರು. ಅಂದರೆ ಒಬ್ಬರು ಜರ್ನಲಿಸ್ಟ್ ನನ್ನ ಒಂದು ಕಡೆ ನೋಡಿ ಫಿಲ್ಮ್ ಟ್ರೈ ಮಾಡ್ತೀರಾ ಅಥವಾ ನನಗಿತ್ತು. ಬಟ್ ನಮ್ಮ ಫ್ಯಾಮಿಲಿ ಫಿಲ್ಮ್ ಎಲ್ಲ ನೋನು ಫುಲ್ ಸ್ಟ್ರಿಕ್ಟ್. ಸೊ ಓಕೆ, ಬರೀ ಡಾನ್ಸ್ ಕಂಟಿನ್ಯೂ ಮಾಡ್ಕೊಂಡು ಬಂದೆ ನಾನು. ಆಮೇಲೆ 2017 ಕಹಿ ಅಂತ ಒಂದು ಸಿನಿಮಾ ಮಾಡಿದ್ದೆ ನಾನು. ಅದರಲ್ಲಿ ನಾನು ಡಾನ್ಸರ್ ಪಾತ್ರನೇ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ಓಕೆ, ಫ್ಯಾಮಿಲಿ ವೆಲ್ ಮಾಡಿ ನೋಡು ಅಂತ. ಬಟ್ ಆವಾಗ ನಂಗೆ ಆ ಪ್ರಾಸೆಸ್ ತುಂಬ ಇಷ್ಟ ಆಗೋಯಿತು. ಅಂದರೆ ಎಲ್ಲರೂ ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಸ್ಟೇಜ್, ಕ್ಯಾಮ್ರಾ, ಲ್ಯಾಂಗ್ವೇಜ್. ಅದು ನೋಡಿ ನನಗೆ ಎಷ್ಟು ಇಟ್ ಗಿವ್ಸ್ ಮಿ ಅ ಕಿಕ್. ಓಕೆ, ಸೊ ನನಗೆ ತುಂಬ ಇಷ್ಟ ಆಗೋಯಿತು ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ. ಬಟ್ ಅದಾದಮೇಲೆ ಓಕೆ ಫಿಲ್ಮ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೆಕ್ಸ್ಟ್ 2 years ನನ್ನ ಡಾನ್ಸಿಂಗ್ ಕರಿಯರ್ ತುಂಬ ಬ್ಯುಸಿ ಆಗೋಯಿತು. ನಂಗೆ ತುಂಬ ಟ್ರಾವೆಲ್ ಇತ್ತು. ಆ್ಯಂಡ್ ಇಟ್ ವಾಸ್ ಮೈ ಡ್ರೀಮ್ ಟು ಬಿ ಅನ್ ಆರ್ಟಿಸ್ಟ್. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ನಾನು ಇವತ್ತು ಒಂದು ಆರ್ಟಿಸ್ಟ್ ಆಗಿ ದಿನ ಐ ಆಮ್ ಏಬಲ್ ಟು ಸರ್ವೈವ್ ಆ್ಯಂಡ್ ಡೂ ವೆಲ್ ಆ್ಯಂಡ್ ಟೀಚ್ ಆ್ಯಂಡ್ ಕಂಟಿನ್ಯೂ. ಸೊ ಫಿಲ್ಮ್ಸ್ ಟುಕ್ ಅ ಲಿಟಲ್ ಬ್ಯಾಕ್ ಎಂಡ್. ಆಮೇಲೆ ತಿರ್ಗಾ ಓಕೆ ಫಿಲ್ಮ್ಸ್ ಟ್ರೈ ಮಾಡೋಣ ಅಂದ್ರೆ ಬಂದರೆ ಒಂದು ಕತೆನೂ ಚೆನ್ನಾಗಿಲ್ಲ. ಎಲ್ಲದರಲ್ಲೂ ಜಸ್ಟ್ ಲುಕ್ ಪ್ರಿಟಿ ಆ್ಯಂಡ್ ಗೋ ಅಷ್ಟೇ. ಎಲ್ಲರೂ ತುಂಬ ಆಡಿಷನ್ಸ್ ಕೊಡ್ತಾ ಇದ್ದೆ ನಾನು, ಇವಾಗಲೂ ಕೊಡ್ತೀನಿ. ಆಲ್ ದ ಟೈಮ್ ಐ ಆಮ್ ಆಡಿಷನಿಂಗ್. ಕೆಲವೊಮ್ಮೆ ಏನಾಗುತ್ತೆ ನನಗೆ ಇಷ್ಟ ಆಗುತ್ತೆ ಬಟ್ ಅವ್ರಿಗೆ ನಾನು ಇಷ್ಟ ಆಗಲ್ಲ. ಅವ್ರಿಗೆ ನನಗೆ ಮೇಡಮ್ ನೀವೇ ಬೇಕು ಮೇಡಮ್ ಅಂತಾರೆ. ಬಟ್ ನನಗೆ ಕತ್ತೇಲಿ ನಾನು ಮಾಡಿಬಿಟ್ರೆ ಶೂ ಅಂತ ಆಗೋಗುತ್ತೆ. ಸೊ ಆ ಒಂದು
ಈ ಟೈಮಲ್ಲಿ ನಾನು ಈ ಕತೆ ಕೇಳಿದೆ, ಪುಕ್ಸಟೆ ಲೈಫು ಕತೆ. ವೆರಿ ರಿಯಲಿಸ್ಟಿಕ್, ಎಂಜಾಯಬಲ್ ಕಾಮಿಡಿ, ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಇಮೋಷ್ನಲ್. ಒಂದು ಗ್ರಾಫ್ ಇದೆ, ಇಮೋಷ್ನಲ್ ಗ್ರಾಫ್ ಫಾರ್ ಎವ್ರಿ ಕ್ಯಾರೆಕ್ಟರ್ಸ್. ಸೊ ಓಕೆ, ವೈ ನಾಟ್ ಅಂತ ಹೇಳಿ ಐ ಸೈನ್ಡ್ ಅಪ್ ಫಾರ್ ದಿಸ್ ಫಿಲ್ಮ್. ಇಲ್ಲ, ಚೆನ್ನಾಗಿದೆ. ನನಗೆ ನಿಮ್ಮ ಕ್ಯಾರೆಕ್ಟರು ಇಷ್ಟ ಆಯಿತು. ಇನ್ ದ ಸೆನ್ಸ್ ಎಲ್ಲ ಇದರಲ್ಲಿ ಏನು ಬರ್ತವೆ ಕ್ಯಾರೆಕ್ಟರ್ಗಳು ಎಲ್ಲದಕ್ಕೂ ಒಂದು ಕಥೆ ಇದೆ ಅಂತ ಅನಿಸ್ತು ನನಗೆ. ಈ ಕಥೆ ಬಗ್ಗೆ ಬಂದರೆ ಕಥೆ ಯಾರ್ದು ಅನ್ನೋದು ಪ್ರಶ್ನೆ ಕೂಡ ಉದ್ಭವಗೊಳ್ಳುತ್ತೆ. ಸೊ ಈ ಕಥೆ ಅಂದರೆ ನಮಗೆ ಆ್ಯಕ್ಚುಲಿ ಒಂದು ಏನಂತಂದರೆ, ಪೊಲೀಸರೇ ಕಳ್ಳತನ ಮಾಡಿಸೋದು ಇದೆಯಲ್ಲ, ಪೊಲೀಸರು ಕಳ್ಳತನ ಮಾಡಿದವ್ರನ್ನ ಹಿಡಿಬೇಕು ಅಂತ ಹಿಡಿತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಇದರಲ್ಲಿ ಪೊಲೀಸರೇ ಕಳ್ಳತನ ಮಾಡಿಸ್ತಾರೆ ಅನ್ನೋದು ಒಂದು ಹೊಸ ಪಾಯಿಂಟ್ ಅನ್ನಿಸ್ತು ನನಗೆ. ಸೊ ಏನು ಹೇಳ್ತಾರೆ ಕಥೆ ಬಗ್ಗೆ? ಸರ್ ಆ್ಯಕ್ಚುಲಿ ಅಂದರೆ ಕಥೆ ಇದು ತುಂಬ ಹಿಂದೆ ವಿಜಯ್ ನನಗೆ ಬಂದು ಹೇಳಿದ್ದ, ತುಂಬ ಹಿಂದೆ. ಅವ್ನ ಪಾಪ ಅವ್ರು ಯಾರೋ ಬೇರೆ ಜೊತೆ ಮಾಡಬೇಕಿತ್ತು ಅನ್ಸುತ್ತೆ. ಚೆನ್ನಾಗಿದೆ ವಿಜಯ್ ಕತೆ ಅಂತ ಹೇಳಿದ್ದೆ, ನಂಗೆ ಇಷ್ಟ ಆಗಿತ್ತು. ಆ ಲೈನ್ ಮಾತ್ರ ಸರ್, ಅಂದರೆ ಫುಲ್ ಕತೆ ಏನು ಹೇಳಿಲ್ಲ ಅವ್ನು ನನಗೆ. ಹಿ ಸೆಡ್ ಜಸ್ಟ್ ದ ಲೈನ್, ಇದೆ ಪೊಲೀಸು ಕಳ್ತನ ಮಾಡಿಸೋದು, ಇದೊಂದು ಸ್ಟ್ರಕ್ಚರು, ಚೆನ್ನಾಗಿದೆ ಸ್ಟ್ರಕ್ಚರು ಅಂತ ನಾನು ಅವ್ನಿಗೆ ಹೇಳಿದ್ದೆ. ಅದಾದಮೇಲೆ ಯಾಕೋ ಮಾಡಲಿಲ್ಲ. ನನಗೆ ಯಾಕೆ ವಿಜಯ್ ಒಳ್ಳೆ ಕತೆ ಯಾಕೆ ಮಾಡಲಿಲ್ಲ ಅಂದೆ. ಏನೋ ಪ್ರಾಬ್ಲಮ್ ಆಗ್ಬಿಡ್ತು ಸ್ವಾಮಿ, ನಿಲ್ಸ್ಕೊಂಬಿಟ್ರು, ಶೂಟೇ ಶುರು ಮಾಡಲಿಲ್ಲ ಅವರು, ಲೈಕ್ ಮುಂದೆ ಬರಲಿಲ್ಲ. ಹೇಳಿದ ಕತೆ ಲೈನ್ ಚೆನ್ನಾಗಿದೆ, ನಾವು ಮಾಡ್ಬೋದಾ ಅಂದೆ. ಹಾಂ ಸ್ವಾಮಿ, MS ರಮೇಶ್ವರ್ ಹತ್ರ. ನಿಮಗೆ ಸ್ವಾಮಿ ಅಂತಿದ್ರು ಅವರು? ಹಾಂ ಸರ್, ನಾನು ಅವ್ರು ಕರ್ಕೊಳ್ಳೋದೆ ಸ್ವಾಮಿ ಸ್ವಾಮಿ ಅಂತ. ಯಾಕೆ ಗೊತ್ತಿಲ್ಲ ಸರ್, ಇಬ್ರಿಗೂ ಅದು ಬಂದ್ಬಿಟ್ಟಿತ್ತು. ಅಯ್ಯಪ್ಪ ಸ್ವಾಮಿ ಆಗಿದ್ರಾ? ಇಲ್ಲ ಸರ್, ಇಲ್ವಾ? ಓಕೆ. ಅದೇನೋ ನಾನು ವಿಜಯ್ನ ಸ್ವಾಮಿ ಅಂತ ಕರಿತೀನಿ, ನಾನು ಇನ್ನೊಬ್ಬರ ಫ್ರೆಂಡ್ನ ಜನ ಅಂತ ಕರಿತೀನಿ. ಅವ್ರು ನಾನು ಜನ ಅಂತ ಮಾತಾಡ್ತಾರೆ, ನಾನು ಜನ ಅಂತ ಮಾತಾಡಿಸ್ತಿದ್ದೆ. ಓಕೆ. ವಿಜಯ್ದು ನಂದು ಯಾಕೋ ಸ್ವಾಮಿ ಅಂತ ಶುರು ಆಗ್ಬಿಡುತ್ತೆ. ಸ್ವಾಮಿ ಸುಮ್ಮನೆ ರೀ ಸ್ವಾಮಿ ಅನ್ನೋ ನನಗೆ ಯಾವಾಗಲೂ. ಸೊ ನಾನು ಸುಮ್ಮನೆ ರೀ ಸ್ವಾಮಿ ನಾನು ಶುರು ಹಚ್ಕೊಂಡೆ. ಆಗ ಹಿಂಗಂದ, ಸರಿ ವಿಜಯ್ ಹೋಗೋಣ, ಕೇಳಿ ನೀವು ಪರ್ಮಿಷನ್ ಬರ್ಬೋದಾ ನಾವು ಅಂತ. MS ರಮೇಶ್ ಸರ್ ಹತ್ರ ವಿಜಯ್ ಅವರೇ ಮಾತಾಡಿದ್ರು. ಸೊ ಅದು MS ರಮೇಶ್ವರ್ ಕಥೆ ಆಗಿತ್ತು? ಹಾಂ ಸರ್, ಆ ಲೈನ್ ಏನು ಹೇಳಿದ್ರಲ್ಲ ಅದು MS ರಮೇಶ್ ಅವ್ರದ್ದೇ ಇದು. ಸೊ ನಾವು MS ರಮೇಶ್ ಸರ್ ಹತ್ರ ಕೇಳಿದ ತಕ್ಷಣ ತುಂಬ ಖುಷಿಯಾಗೇ ಕೊಟ್ಟರು. ಅವರೇನು ಹಿಂದೆ ಮುಂದೆ ಯೋಚನೆ ಏನೂ ಮಾಡಲಿಲ್ಲ ನಮಗೆ. ಅಯ್ಯೋ ಹೊಸಬ್ರು ಮಾಡ್ತಿದ್ದೀರಾ, ಚೆನ್ನಾಗಿರಲಿ ತೊಗೊಳ್ಳಿ ಅಂತಂದರು. ಆಗ ನಾವು ಆ ಲೈನ್ ಎತ್ಕೊಂಡು ಬಂದು ಶುರು ಮಾಡಿದ್ದು. ಅದಕ್ಕೆ ನಮ್ಮದೇ ಬೇಕಾದಂಥ ಮಸಾಲೆಗಳಿರುತ್ತೆ ಸರ್. ಈಗಿನ ಕಾಲಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಬೇರೆ ಹಾಕೋತೀವಲ್ಲ, ಆ ಥರದ್ದೇನೋ ಹಾಕಿ ಇವತ್ತು ಅದೊಂದು ಮಟ್ಟಕ್ಕೆ ಬಂದಿದೆ. ಸೊ ಅಂಥವ್ರು ಸಪೋರ್ಟ್ ಇರೋದ್ರಿಂದ ನಾವೊಂದು ಈ ಥರ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಆ ಥರದ್ದು ಒಂದು ಆಶೀರ್ವಾದನೂ ಬೇಕು ನಮಗೆ, ಸಪೋರ್ಟು ಬೇಕು ಅವ್ರದ್ದೆಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಕತೆ ಹುಟ್ಕೊಳ್ತು. ಬಟ್ ನನಗೆ ತುಂಬ ರಿಯಲ್ ಇನ್ಸಿಡೆಂಟ್ ನನಗೆ ಕಾಡ್ತಾಯಿತ್ತು. ಅಂದರೆ ಈ ಸಿನಿಮಾ ಮಾಡ್ಬೇಕಾದ್ರೆ ರಿಯಲ್ ಇನ್ಸಿಡೆಂಟ್ ಬೇಕೇನೋ ಅಂತ ಒಂದಿಷ್ಟು ಹುಡುಕಾಡಿದೆ ಸರ್. ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಬೀಗ ರಿಪೇರ್ ಹತ್ರ ಮಾತಾಡೋದು ಒಂದು ವಾರ. ಅವ್ರುಗಳಿಗೊಂದು ಭಯ ಇತ್ತು. ಯಾಕಂದ್ರೆ ನಾನು ಹೋಗೋಕ್ಕೆ 1 ತಿಂಗಳು ಮುಂಚೆ ಅವನ ಕ್ಯಾಮ್ರಾ ಹಿಡ್ಕೊಂಬಂದು ಶೂಟ್ ಮಾಡಿಬಿಟ್ಟಿದ್ದಾನೆ. ಅವ್ರದ್ದನ್ನು ಶೂಟ್ ಮಾಡಿಬಿಟ್ಟು ನ್ಯೂಸಲ್ಲಿ ಹಾಕ್ಬಿಟ್ಟಿದ್ದಾನೆ. ಬಿಕಾಸ್ ಅವ್ನು ಕ್ಯಾಮ್ರಲ್ಲಿ ಇವ್ನು ಶೂಟ್ ಮಾಡ್ತೀನಿ ಅಂತ ಅವ್ನು ಅಂದ್ಕೊಳ್ತಿದ್ದಾನೆ. ಹಿಂದೆ ಚಾಕು ಮಚ್ಚುಗಳೆಲ್ಲ ಅವ್ನು ಶೂಟ್ ಮಾಡಿಬಿಟ್ಟು ಇಲ್ಲಿ ಈ ಥರದ ದಂಧೆ ನಡೀತಿದೆ ಅಂತ ಹಾಕ್ಬಿಟ್ಟಿದ್ದಾನೆ. ಹಂಗೆ ಪಾಪ ಅವ್ರನ್ನ ಕರ್ಕೊಂಬಂದು ಇದು ಮಾಡಿದ್ರೆ ಅವ್ನು ಬಾಯಿ ಬಿಡೋಕ್ಕೆ ಭಯ. ಸರ್ ನೀವೆಲ್ಲೋ ಕ್ಯಾಮ್ರಾ ಹಿಡ್ಕೊಂಬಂದಿರ್ತೀರಾ, ಶರ್ಟಲ್ಲಿ ಸಿಗಿಸ್ಕೊಂಡಿರ್ತೀರಾ, ಇಲ್ಲಿ ಸಿಗಿಸ್ಕೊಂಡಿರ್ತೀರಾ ಅಂತಾನೆ. ಇಲ್ಲ ಸರ್, ನಾನು ನಿಮ್ಗೆ ಕೇಳಕ್ಕೆ ಬಂದಿದ್ದೀನಿ ಅಷ್ಟೇ, ನಾನೇನು ಇಲ್ಲ ಸರ್, ನಾನು ನಂಬಲ್ಲ ಅಂತ. ನಂಬ್ತಾನೆ ಇಲ್ಲ ಸರ್. ನಾನು 2 ದಿನ ಹೋಗಿ ಮಾತಾಡ್ಸಿದ್ಮೇಲೆ ಅವ್ನಿಗೊಂದು ನಂಬಿಕೆ ಬಂತು. ಆಮೇಲೆ 1-2 ಇನ್ಸಿಡೆಂಟ್ಗಳು ತುಂಬ ಚೆನ್ನಾಗಿ ಹೇಳಿ. ಸೊ ಆ ಥಾಟ್ ಪ್ರೊಸೆಸ್ ಅಲ್ಲಿಂದ ಶುರುವಾಯಿತು. ಆಮೇಲೆ ಹೀಗೆ ಕತೆ ಹುಟ್ಟಿದ್ದು. ಬಟ್ ಹೋಗ್ತಾ ಅದ್ರ ಜರ್ನಿನೇ ಬೇರೆ ನಮ್ಮದು. ಲೈಕ್ ಅದ್ರ ಜೊತೆಗೆ ವಿಜಯ್ ಜರ್ನಿ ಇರ್ಬೋದು, ಆ ಕ್ಯಾರೆಕ್ಟರ್ಗಳ ಜರ್ನಿ ಇದೆಯಲ್ಲ, ಒಂದೊಂದು ಬೇರೆ ಆಗ್ತಾ ಹೋಯ್ತು ಸರ್. ಅದು ಕತೆ ಹುಟ್ಕೊಂಡಿದ್ದು ಹಿಂಗೆ, ನನಗೆ ಹತ್ರ ಬಂದಿದ್ದು ಅಥವಾ ನಾವು ಮಾಡಿದ ಸಿನಿಮಾ ಹಿಂಗೆ. ಸೊ ಇದು ಪುಕ್ಸಟೆ ಲೈಫ್ ಕತೆ ಹುಟ್ಕೊಂಡಿರೋ ಕಥೆ ಹೇಳಿದ್ರಿ ನೀವು. ಇದರಲ್ಲಿ ಒಂದು ನನಗೆ ಅಂದರೆ ಈಗ ನಾನು ಹೇಳ್ದಂಗೆ ಅದು ನಾಟೇ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದ್ರ ಜೊತೆಗೆ ಒಂದು ಏನಂದರೆ ನೋಡ್ತಿರ್ಬೇಕಾದ್ರೆ ನಾನು ಮುಂಚೆನೇ ಹೇಳಿದೆ, ಒಂದು ಬೇಜಾರಾಗೋದೇನೆಂದರೆ ವಿಜಯ್ ನಮ್ಮ ಜೊತೆಗೆ ಇಲ್ಲ ಅನ್ನೋದು. ಅದೊಂದು ತುಂಬ ಬೇಸರದ ಸಂಗತಿ. ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ನಾವು ಅದು ಮಾತಾಡಿದಷ್ಟು ನಮಗೆ ಬೇಜಾರಾಗುತ್ತೆ. ಬಟ್ ಆದರೂ ಕೂಡ ನಿಮಗೆ ಕೇಳಬೇಕಂದ್ರೆ ನಿಮ್ಮ ಸಿನಿಮಾದ ಹೀರೋ ಇಲ್ಲದೇ ಇವತ್ತು ಥಿಯೇಟ್ರಿಗೆ ಬರ್ತಾ ಇದ್ದೀರಾ ನೀವು. ಸೊ ವಾಟ್ ಯು ವಾಂಟ್? ಅವನಿದ್ದಾನೆ ಸರ್ ನಮ್ಮ ಜೊತೆ. ನನಗಿರೋದು ಅವನಿದ್ದಾನೆ ಅಂತಾನೆ ಸರ್. ನಾನು ನಂಬಿಲ್ಲ ಅವ್ನು ಹೋಗಿದ್ದಾನೆ ಅಂತ. ಯಾವಾಗಲೂ ಒಂದು ಇರ್ತಾನೆ ನನ್ನ ಜೊತೆ, ಅದೇ ನನಗಿರೋದು. ಬಟ್ ಆ ಪ್ರೋಸೆಸ್ಸು ತುಂಬ ಚೆನ್ನಾಗಿತ್ತು. ಅವ್ನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದ ಸಿನಿಮಾ ಶುರು ಮಾಡೋಕ್ಕೆ ಮುಂಚೆ. ಅವನು ಸ್ವಾಮಿ ಮಾಡ್ಬಿಡೋಣ ಅಂದ. ನಾನು ರೆಡಿ ಇದ್ದೀನಿ, ನೀನು ರೆಡಿ ಆಗ್ಬೇಕಲ್ಲ ಅಂದೆ. ಏನು ಸ್ವಾಮಿ ಅಂದ. ಸಣ್ಣ ಆಗಲೇ ನಾನು ಬಡವ್ರ ಮನೆ ಒಬ್ಬ ಕ್ಯಾರೆಕ್ಟರ್ ಒಂದು ತೋರಿಸ್ತೇನೆ, ನೀನು ಗುಂಡಿಗೆ ಆರಾಮಾಗಿದ್ದರೆ ಊಟ ತಿಂಡಿ ಬಿಟ್ಟು ಅಂತ ಅವನಾರು ಹೇಳ್ತಾನೆ ನಿನಗೆ. ಅವ್ನಿಗೊಂದು ಸೆಕೆಂಡ್ ಫ್ಲ್ಯಾಶ್ ಆಯ್ತು ನಾನು ಹೇಳಿದ್ಮೇಲೆ. ಹೌದಲ್ಲ ಸ್ವಾಮಿ ಅಂತ ಯೋಚನೆ ಮಾಡಿದ್ವಿ. 1 ತಿಂಗಳು ಶೂಟಿಂಗ್ ಹೋಗ್ಬೇಕು ಸರ್. ದಿನ ಬ್ಯಾಡ್ಮಿಂಟನ್ಗೆ ಹೋಗೋನು, ದಿನ ಸೈಕಲ್ ಹೊಡಿಯೋನು. ಈವನ್ ಶೂಟಿಂಗ್ ಶುರು ಆದ್ಮೇಲೂ ಅವನ ಮನೆ ಕನಕಪುರ ರೋಡಿಂದ ಮಲ್ಲೇಶ್ವರಂಗೆ ಸೈಕಲ್ ಹೊಡ್ಕೊಂಬರೋನು, ವಾಪಸ್ ಸೈಕಲ್ ಹೊಡ್ಕೊಂಡು ಹೋಗೋನು.
ಅವನ ಅಸಿಸ್ಟೆಂಟ್ ಕಾರ್ ಓಡಿಸ್ಕೊಂಬರೋನು ಅಣ್ಣನ ಸುಸ್ತಾದ್ರೆ ಅಂತ. ಅಕಸ್ಮಾತ್ ಸುಸ್ತಾದ್ರೆ ಇಳಿದ್ಬಿಟ್ರೆ ಅವನ ಅಸಿಸ್ಟೆಂಟು ಕಾರಲ್ಲಿ ಬರೋನು, ಇವ್ನು ಸೈಕಲ್ ಹೊಡ್ಕೊಂಡು ಬರೋ ಚಟಿಗೆ ರೇಗಿಸ್ತಿದ್ದಲ್ಲಿ ಏನೋ ನಿನ್ನ ಪರಿಸ್ಥಿತಿ ಎಲ್ಲ ರಿವರ್ಸಲ್ಲಿ ಇದ್ದೀರಲ್ಲ. ಇಲ್ಲ ಸ್ವಾಮಿ, ಇಲ್ಲ ನಾನು ಹೆಂಗೆ ಮಾಡೋದು, ಸಣ್ಣ ಆಗಬೇಕು ಅಂತಿದ್ದೀರ ನೀವು ಅಂತ. ಆ ಡೆಡಿಕೇಶನ್ ಇತ್ತು ಸರ್ ಅವನಿಗೆ. ಮತ್ತು ಮುಸ್ಲಿಂ ಲ್ಯಾಂಗ್ವೇಜ್ ಅಷ್ಟೇ, ನಾವೇನು ಕ್ಲೀಶರ್ಡ್ ಲ್ಯಾಂಗ್ವೇಜ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನು ತುಂಬ ಜನ ಮುಸ್ಲಿಮ್ಸ್ ಕನ್ನಡ ಸಕ್ಕತ್ತಾಗಿ ಮಾತಾಡ್ತಾರೆ ಸರ್. ಹೌದು, ನಾನಂದ ನನಗೆ ಆ ಥರ ಕ್ಲೀಶೇಡ್ದು ಏನೋ ನಾನು ಮಾಡೋಕ್ಕೆ ಹೋಗ್ತಿಲ್ಲ. ನಾವು ಹೇಳ್ತಾ ಇರೋ ಕಥೆ ಬೇರೆ, ನೀವು ಚೆನ್ನಾಗೇ ಮಾತಾಡೋ ಕನ್ನಡ, ಏನಿಲ್ಲ, ಏನಾಗಬೇಕು ಅದರಲ್ಲಿ. ಸೊ ಆಗೊಂದು ಕ್ಯಾರೆಕ್ಟರ್ ಹುಟ್ಟುತ್ತಲ್ಲ ಸರ್, ಅಂದರೆ ಕನ್ನಡ ಅಭಿಮಾನ ಇರೋನು, ಇವನು ನಮ್ಮೋನು ಅನ್ನೋದೊಂದು ಇದೆಯಲ್ಲ. ನೋಡೋಕ್ಕೆ ಗೆಟಪ್ಪಲ್ಲಿ ಹಂಗೆ ಅನಿಸ್ಬೋದು, ಬಟ್ ಅವ್ನು ನಮ್ಮೋನು, ಅವ್ನು ನಮ್ಮ ಜೊತೆಲೇ ಇರೋನು, ಅದೇ ಆಗಬೇಕು ಹೊರತು ಇದು ಯಾವ ಬೇರೆಯೇ ಇದಿರಲಿಲ್ಲ. ಅದು ಹೇಳಿದ್ಮೇಲೆ ಒಂದು ಪಾತ್ರದ ತಯಾರಿ ಇದೆಯಲ್ಲ ಅವನಲ್ಲಿ, ಅವನೊಂಥರ ಯಾವ್ದಾರ ಪಾತ್ರ ಕೊಟ್ಬಿಟ್ಟು ಹಂಗೇ ಇರೋನೇನ ಮೋಸ್ಟ್ ಪ್ರಾಬ್ಲಿ ಅವನು. ನಾನು ಬೈತದ್ದೆ ಶೂಟಿಂಗ್ ಆಯ್ತಲ್ಲೇ ಮನೆಗೆ ಹೋಗೋ ಅಂತಿದ್ದೆ ನಾನು. ಅದೇ ಪಾತ್ರದಲ್ಲೇ ಕೂತ್ಕೊಂಡಿರೋನು, ಫೋನ್ ಮಾಡೋನು ರಾತ್ರಿ, ಸ್ವಾಮಿ ಅದು ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಮಲ್ಕೊಂಬಿಡು, ಆಮೇಲೆ ನಾಳೆ ಬಂದು ಯೋಚನೆ ಮಾಡೋಣ ಅಂತಿದ್ದೆ. ಅವ್ನು ಯಾವ್ದಾದ್ರು ಸಿನಿಮಾ ತೊಗೊಳ್ಳಿ ಸರ್, ನಾನವನಲ್ಲ ಅವಳು ತೊಗೊಳ್ಳಿ. ಅವನು ನಾನವನಲ್ಲ ಮುಗಿಸ್ಕೊಂಡು ಬಂದಾಗ ಅವನು ನಡೀತಿದ್ದ, ಈ ಶೂಟಿಂಗ್ ಮುಗಿತಕೊಂಡು ಆರಾಮಾಗಿ ನಡಿ ಅಂದಿದ್ದೆ ನಾನು. ಅವ್ನು ನಡಿಬೇಕಾದ್ರೂ ಅವ್ನಿಗೆ ಆಗ್ಬಿಟ್ಟಿತ್ತು, ಅವ್ನಿಗೆ ಒಂದು ಸ್ವಲ್ಪ ಹಿಂಗೆ ಕಾನ್ಷಿಯಸ್ ಆಗಬೇಕಂದ್ರೆ ಮಾಡಿ 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 ಅವನು ಅಷ್ಟು ಕಾನ್ಷಿಯಸ್ ಆಗ್ಬಿಡ್ತಿದ್ದ. ಬಟ್ ಇದು ನಾನು ನೋಟಿಸ್ ಮಾಡಿದ್ದೀನಿ, ನಾವು ಸೆಟ್ಟಲ್ಲಿ ಲಂಚ್ ಟೈಮ್ ಆದಮೇಲೆ ರಿಲ್ಯಾಕ್ಸ್ ಜಸ್ಟ್ ಲೈಕ್ ಸೆಟಪ್ ಆಗೋ ತನಕ ವೆಯ್ಟ್ ಮಾಡಬೇಕಾದ್ರೂ ಹಿ ವುಡ್ ಸ್ಟಿಲ್ ಬಿ ಇನ್ ಕ್ಯಾರೆಕ್ಟರ್, ಊಟ ಮಾಡೋದು ಇನ್ ಕ್ಯಾರೆಕ್ಟರ್ ಆಲ್ ದ ಟೈಮ್. ಅಂದ್ರೆ ಕಟ್ ಆನ್ ಆಫ್ ಯಾವತ್ತೂ ಇಲ್ಲ, ಫುಲ್ ಮೆಥಡ್ ಆಕ್ಟಿಂಗ್ ಅನ್ಬೋದು, ಗೊತ್ತಿಲ್ಲ, ಒಂಥರ ಗೊತ್ತಿಲ್ಲ, ಅದು ಅವ್ನ ಸ್ಟೈಲ್ ಅಷ್ಟೇ, ಆಕ್ಚುಲಿ ಹೇಳಕ್ಕಾಗಲ್ಲ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್. ನನಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಯ್ತು ಅದು ಆಲ್ ದ ಟೈಮ್ ಇನ್ ದ ಕ್ಯಾರೆಕ್ಟರ್, ಎನಿ ಟೈಮ್. ಆ್ಯಂಡ್ ಅದಾದಮೇಲೆ ಯಾವಾಗ ಸಿಕ್ಕಿದ್ರು ಅವ್ರು ಮೇ ಬಿ ಹಿ ವಾಸ್ ಪೋರ್ಟ್ರೇಯಿಂಗ್ ಸಮ್ ಅದೇ ಕ್ಯಾರೆಕ್ಟರ್, ಬಟ್ ಅವ್ರು ಬೇರೆ ಥರನೇ ಇರೋರು. ಸೊ ನನಗೆ ಇಸ್ ದಿಸ್ ದ ಸೇಮ್ ವಿಜಿ ಅಂತ ಅನಿಸ್ತಾ ಇತ್ತು. ಅದಾದಮೇಲೆ ಒಂದು 6 months ಆದಮೇಲೆ ಮೀಟ್ ಆದಾಗ ಇನ್ನೂ ಬೇರೆ ಥರ. ಸೊ ನನಗೆ ಅಂದರೆ ಎನರ್ಜಿ ಲೆವೆಲ್ ಓನ್ಲಿ ವಾಸ್ ಡಿಫ್ರೆಂಟ್. ನಿಮ್ಗೆ ಅರ್ಥ ಆಗ್ತದೆ ಇವಾಗ ಇವ್ರಿದ್ರೆ ಇವ್ರ ಈ ಥರ ಅಂತ ಗೊತ್ತಾಗುತ್ತೆ, ಲೈಕ್ ಹಿಸ್ ಎನರ್ಜಿ. ಬಟ್ ವಿಜಿಸ್ ಎನರ್ಜಿ ಇಸ್ ಟು ನಾಟ್ ಬಿ ಲೈಕ್ ದಟ್. ನನಗೆ ಗುರ್ತೇ ಸಿಗ್ತಿರ್ಲಿಲ್ಲ, ಇಸ್ ದಿಸ್ ವಿಜಿ ಅಂತ. ಐ ಥಿಂಕ್ ದಟ್ ವಾಸ್ ಹಿಸ್. ನಾನು ಒಂದ್ಸಲ ಅವ್ರು ಕೇಳಿದ್ದೆ, ನೀವು ಹುಟ್ಟಿದ್ದೇ ಆ್ಯಕ್ಟರ್ ಆಗಕ್ಕಲ್ಲ ವಿಜಯ್, ನೀವು ನೋಡಿದ್ರೆ ನೀವು ಕಲ್ತಿದ್ದೀರಿ, ನೀವು ಏನು ಅದೆಲ್ಲ ಬೇರೆ ವಿಚಾರ. ಬಟ್ ನೀವು ನಿಮ್ದು ಹೆಂಗಿದೆ ಅಂದರೆ ಆ್ಯಕ್ಟಿಂಗ್ ನೀವು ಒಳಗಡೆ ಮುಂಚೆನೇ ಅಂದರೆ ಹೋದ ಜನ್ಮದಲ್ಲಿ ತಯಾರಿ ಮಾಡ್ಕೊಂಡು ಬಂದಂಗಿದೆ. ನನಗೆ ಹಂಗೆ ಅನಿಸೋದು. ನಾವು ಯಾಕಂದರೆ ನಾನು ಅವ್ರದ್ದು ಜರ್ನಿ ನೋಡಿಲ್ಲ. ಇಲ್ಲ ಸರ್, ಅವನದು ಆ್ಯಕ್ಟಿಂಗ್ ಜರ್ನಿ ಇದೆಯಲ್ಲ, ಲೈಕ್ ನಾನು ಅವನು ಒಟ್ಟಿಗೆ ಬಂದಿದ್ದು ಸಂಚಾರಿ ಥಿಯೇಟ್ರಿಗೆ 2007. ಅವನು ಅದಕ್ಕಿಂತ ಮುಂಚೆ ದರ್ಪಣ ಅನ್ನೋ ಟೀಮಲ್ಲಿ ಆ್ಯಕ್ಟ್ ಮಾಡ್ತಿದ್ದ. ಕೆ ಶ್ರೀನಿವಾಸ್ ಅವರು ಅವನು ನನ್ನ ಕ್ಲೋಸ್ ಫ್ರೆಂಡ್ಸ್, ಎಲ್ಲ ಇವಾಗ ಸಂಚಾರಲ್ಲೇ ಇದ್ದೀವಿ. ಕೆ ಶ್ರೀನಾಡ್ದು ನಾನು ಫಸ್ಟ್ ಮಾಡಿದ್ದು. ಅದಾಗಿ ಇನ್ಯಾವುದೋ ಒಂದು 2 ಟ್ರೂಪ್ ಮಾಡಿಕೊಂಡು ಸಂಚಾರಿಗೆ ಬಂದ. ಬಟ್ ಅವನ ಆ್ಯಕ್ಟಿಂಗ್ ಅಥವಾ ಬಾಡಿ ಲ್ಯಾಂಗ್ವೇಜ್ ತಯಾರಿ ಇದೆಯಲ್ಲ, ಅದೆಲ್ಲ ಆಗಿರೋದು ಸಂಚಾರಿಲೇ. ಯಾಕಂದರೆ ನನಗೆ ಎಷ್ಟು ನೆನಪಿದೆ ಅಂದರೆ, ನಾವು ಮಾಡಿದ ನಾಟಕ ಅರಹಂತ, ಆಗ ಅವ್ನು ರಿಜಿಡ್ ಮೂಮೆಂಟ್ಸ್ ಇರ್ತು, ಗೊತ್ತಾಗತ್ತಲ್ಲ, ಅವ್ನ ಬಾಡಿಗೆ ಒಂದು ಫ್ಲೆಕ್ಸಿಬಿಲಿಟಿ ಬೇಕು. ಅದನ್ನು ವರ್ಕ್ ಮಾಡಿ ಅವನನ್ನು ತೀಡ್ದವರು ಎನ್ ಮಂಗಳ ಅವರು. ಅದು ವಿಜಿ ಯಾವಾಗಲೂ ಹೇಳೋನು, ಸ್ವಾಮಿ ನಾನು ಮಿಸ್ ಮಾಡ್ಕೊಂಬಿಡ್ತಿದ್ದೆ ಇಲ್ಲಿ ಬರ್ತಿರಲಿಲ್ಲ ಅಂದರೆ ಅಂತ. ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಅದು ಬೇಕು, ಒಂದು ಆ್ಯಕ್ಟಿಂಗ್ ಸ್ಟೈಲ್ ಬೇಕು. ನಾನು BJ ಶೋ ಜೊತೆ ಇದರಿಂದ ನನಗೊಂಥರ ಬೇರೆ ಲೆವೆಲ್ ಕಾನ್ಫಿಡೆನ್ಸಲ್ಲಿದ್ದೆ. ಅವನಿಗೆ ಅಂದರೆ ಈ ಥರ ಟ್ರೈನ್ಡ್ ಆಗಿರೋರು ಒಬ್ಬನ ಟ್ರೈನ್ ಮಾಡೋದಿದೆಯಲ್ಲ, ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ನಾಟಕಕ್ಕೋಸ್ಕರ, ಅದು ವಿಜಿಗೆ ಸಿಕ್ತು. ಆಗಿಂದ ಅವನ ಕಾನ್ಫಿಡೆನ್ಸ್ ಲೆವೆಲೇ ಚೇಂಜ್ ಆಗೋಯ್ತು ಸರ್. ಅಂದರೆ ಆ ನಾಟಕಕ್ಕೆ ಮಾಡಿಸಿದ್ರಲ್ಲ ತಯಾರಿ, ಅದು ಮೋಸ್ಟ್ ಪ್ರಾಬ್ಲಿ ಅವನ ಆ್ಯಕ್ಟಿಂಗ್ ಕೆರಿಯರಿನ ಪಾತ್ರಗಳ ಹುಡುಕಾಟದ ಒಂದು ಏನಿತ್ತು ಅದರ ನೋಡುವ ಇದೇ ಭಿನ್ನವಾಗೋಯ್ತು ಅನ್ನೋ ಅನಿಸ್ತು ಆ ನಾಟಕದಿಂದ ಸರ್. ಎಸ್ಪೆಷಲಿ ನನ್ನ ಹತ್ರ ಹೇಳಿದ್ದಾನೆ, ಲೈಕ್ ನನಗೆ ಆ ಬಾಡಿ ಲ್ಯಾಂಗ್ವೇಜು, ಬಾಡಿ ಮೂಮೆಂಟ್ ಸಿಕ್ಕಿದ್ದೆ ಇದರಿಂದ ಅಂತ. ಸೊ ಐ ಥಿಂಕ್ ಅವಾಗಿಂದ ಅವನಿಗೆ ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಸಿಕ್ಕಿದೆ. ಅಂದರೆ ಅವ್ನಿಗೆ ಇತ್ತೇನೋ ಅದನ್ನು ಹೊರಗೆ ತೆಗಿಯೋಕೆ ಬೇಕಿತ್ತು ಅಷ್ಟೇ. ಎಸ್. ಸೊ ಈ ಮತ್ತೊಂದು ಸಲ ನಮ್ಗೆ ನೋಡೋಕ್ಕೆ ಅವಕಾಶ ಸಿಕ್ಕಿದೆ ಪುಕ್ಸಟ್ಟೆ ಲೈಫಲ್ಲಿ. ಸೊ ನಿಮ್ಮ ಪ್ರೊಡಕ್ಷನ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್ವಸ್ವ ಪ್ರೊಡಕ್ಷನ್ಸ್, ಅದು ಹೆಸರೇ ಸರ್ವಸ್ವ ಪ್ರೊಡಕ್ಷನ್ಸ್. ಅದು ಪ್ರೊಡ್ಯೂಸರ್ ಹೆಸರು ನಾಗರಾಜ್ ಸೌಮ್ಯ ಇದೆ ಸರ್. ನಮ್ಮ ಟೀಮು ಹೆಂಗಿದ್ದೀವಿ ಅಂದರೆ, ನಾನು ಡೈರೆಕ್ಟ್ರು, ಅವನು ಪ್ರೊಡ್ಯೂಸರು. ವಿಜಿಗೆ ಫಸ್ಟ್ ಹೇಳಿದ್ದೆ, ನೀನು ಹೀರೋ ಅಲ್ಲ ಈ ಸಿನಿಮಾಗೆ ಅಂದಿದ್ದೆ. ನಂಗೆ ಗೊತ್ತು ಸ್ವಾಮಿ ಅಂತ ನಾನು ಹೇಳಿದ್ದೆ. ನಾನು ಇನ್ನು ಹೀರೋ ಥರ ಟ್ರೀಟ್ ಮಾಡಲ್ಲ, ಅವನ ನನ್ನ ಪ್ರೊಡ್ಯೂಸರ್ ಹತ್ರ ಟ್ರೀಟ್ ಮಾಡಲ್ಲ, ನಾನು ಡೈರೆಕ್ಟ್ರು ಅಂತ ಏನು ಹಿಂಗಿರಲ್ಲ, ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಕ್ಯಾಮ್ರಾಮ್ಯಾನ್ ಅವನು, ಇನ್ನು ಕ್ಯಾಮ್ರಾಮ್ಯಾನ್ ಅಂತಿಲ್ಲ, ಇವ್ರಿಗೆ ನೀವು ಹೀರೋಯಿನ್ ಅಲ್ಲ ಅಂತಲೇ ಹೇಳಿದೆ. ಅಂದರೆ ಸಿನಿಮಾಲಿ ಯಾರು ಹೀರೋ, ಇವ್ರು ಹೀರೋಯಿನ್ನು, ಅವ್ರ ಪಾತ್ರ ಅಂತಿಲ್ಲ. ನಮ್ಮ ಕಥೆನೇ ಹೀರೋ. ನನಗೆ ಮೇಜರ್ ನನ್ನ ಕಥೆ. ನನಗೆ ಕೆಲವ್ರಿಗೆ ನಂಗೆ ಡೈಲಾಗೇ ಇಲ್ಲ, ನೀನು ಡೈಲಾಗ್ ಇಲ್ಲ ಅಂದರೂ ನಿನ್ನ ಪಾತ್ರ ಇದೆಯಲ್ಲ ಅದು ಮುಖ್ಯ ನನಗೆ. ನಿನ್ನ ಪ್ರೆಸೆನ್ಸ್ ಇದೆಯಲ್ಲ ಅದು ವೇಸ್ಟ್ ಅಂತೂ ಆಗಲ್ಲ. ನೀನು ನೋಡಿದ್ರೆ ನಿನ್ನೂ ಗುರ್ತಿಡ್ತಾರೆ. ನೀನು ಬಂದು ಹಿಂಗೆ ಸುಮ್ಮನೆ ಹಿಂಗೆ ಹೋಗಿದ್ರು, ಇವ್ನು ಯಾಕೋ ಬಂದಿದ್ನಲ್ಲ ಅಂತ ಬರುತ್ತೆ. ನಾನು ವಿಜಯ್ ಫಸ್ಟ್ ಹೇಳಿದ್ದೆಲ್ಲ ಹಿಂಗಿದೆ ಅಂತ.
ಬಟ್ ನಾಗರಾಜು, ನಾನು, ವಿಜಿ 3 ಜನ ಸಂಚಾರಿ ಥಿಯೇಟ್ರ್ ಅವರು ಸರ್. 3 ಜನನು. ಹಾಗಾಗಿ ಒಂದು ಅವನಿಗೂ ಕತೆ ಹೇಳಿದೆ, ಲೈಕ್ ಹಿಂಗೆ ಮಾತಾಡ್ತಿದ್ದ, ಅವ್ನು ಕೇಳಿಸ್ಕೊಂಡ. ಅವನು ನಾಗರಾಜು ಅವ್ನು ಫಸ್ಟ್ ಫಿಲಮ್ ಪ್ರೊಡ್ಯೂಸ್ ಅವ್ನು ಮಾಡ್ತಿರೋದು, ನಾನು ಫಸ್ಟ್ ಡೈರೆಕ್ಟ್ ಮಾಡ್ತಿರೋದು. ಅವ್ನು ಫಸ್ಟ್ ಫಿಲಮ್ ಪ್ರೊಡ್ಯೂಸೇ ಮಾಡ್ತಿರೋದು. ಅವ್ನು ಫಸ್ಟ್ ಫಿಲಮ್ ಯಾವ ಏನು ಬ್ಯಾಕ್ಗ್ರೌಂಡ್ ಇಲ್ದೇನೆ, ಲೈಕ್ ನಾನು ಮಾಡ್ತೀನಿ ಇದು ಪ್ರೊಡ್ಯೂಸ್ ಅಂತ ಬಂದಿದ್ದ, ಆ ಧೈರ್ಯವಾಗಿ ಬಂದಿದ್ದ ಅವನು ಸಂಚಾರಿ ಥಿಯೇಟ್ರವನು. ಸೊ ಇದೆಲ್ಲ ಒಂಥರ ಥಿಯೇಟರ್ ಬಳಗನೆ ಸೇರಿಕೊಂಡು 3 ಜನ ಫ್ರೆಂಡ್ಸ್ ಆದ್ದರಿಂದ ಯಾವುದೇ ರೀತಿಯ ಮನಸ್ತಾಪಕ್ಕಾಗಲಿ ಅಥವಾ ಬೇರೆ ರೀತಿಯ ಕಿತ್ತಾಟಗಳಿಗಾಗಲಿ ಏನೂ ಇಲ್ಲ ಸರ್. ಆ ಸಿನಿಮಾ ಶೂಟಿಂಗ್ ಒಳ್ಳೆ ಪಿಕ್ನಿಕ್ ಥರ ಇತ್ತು ನಮಗೆ. ದಿನ ಬೆಳಿಗ್ಗೆ ಆರಾಮಾಗಿ ಬರ್ತಿದ್ದೆ ನಾನಂತೂ, ಬಿಕಾಸ್ ಅದ್ವೈತ ಕ್ಯಾಮ್ರಾಮನ್ ಮಾಡಿದ್ದು, ನಾನು ಅವನು ಮೊದಲೇ ಮಾತಾಡ್ಕೊಂಡ್ಬಿಟ್ಟಿದ್ವಿ. ಬ್ಲಾಕಿಂಗ್ ಮಾತಾಡಿದ್ವಿ, ಕ್ಯಾಮ್ರಾ ಬ್ಲಾಕಿಂಗ್ಸ್ ಮಾತಾಡಿದ್ವಿ, ಆ್ಯಕ್ಟರ್ ಬ್ಲಾಕಿಂಗ್ ಮಾತಾಡಿದ್ದೆ ನಾನು. ಲೊಕೇಶನ್ಗೆ ಹೋಗಿ ಅಲ್ಲೇ ಕೂತ್ಕೊಂಡು 2 ದಿವಸ ಹೆಂಗಿರುತ್ತೆ ಸೆಟ್ಸು ಅಂತ. ವಿಶ್ವನಾಥ್ ಹೇಳ್ದಂಗೆ ಅವನು ಥಿಯೇಟ್ರು, ಆರ್ಟ್ ಡೈರೆಕ್ಟ್ರು, ಅದ್ವೈತನೂ ಥಿಯೇಟ್ರವರು. ಸೊ 3 ಜನ ಕೂತ್ಕೊಳ್ಳೋದು, ನಾವು 3 ಜನ ಸೆಟ್ ನೋಡೋದು, ಇದು ಲೊಕೇಶನು, ಡಿಸೈನಿಂಗ್ ಇರುತ್ತೆ, ಆಮೇಲೆ ಆ್ಯಕ್ಟರ್ ಬ್ಲಾಕಿಂಗ್ ನಾನೇ ಮಾಡೋದು. ಹಿಂಗೆ ಹೋಗೋಣ ಮಾಡಿ ಹಿಂಗೆ ಇದ್ರೆ ಇರುತ್ತೆ ಅಂತ. ಆಫೀಸಿಗೆ ಬಾ, ಟೋಪೋಗ್ರಫಿ ಬರೀ, ಆ್ಯಕ್ಟರ್ ಬ್ಲಾಕಿಂಗ್ದು, ಅವ್ನು ಕ್ಯಾಮ್ರಾ ಬ್ಲಾಕಿಂಗ್, ಟೋಪೋಗ್ರಫಿ ಹೇಳಿ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ಮುಗಿಸ್ಕೊಂಡ್ಬಿಡ್ತಿದ್ವಿ ಸರ್. 9 ಗಂಟೆ ಹೋದರೆ ಕಾಲ್ ಶೀಟ್ ಅಂದರೆ ನಾನೊಂದು 8:15 ಹೋಗ್ತಿದ್ದೆ ಸರ್. ಹೋಗಿ ತಿಂಡಿಗೆ ಬರ್ತಿದ್ದೆ ಅಷ್ಟೇ. ಆಮೇಲೆ ನೆಕ್ಸ್ಟು ಬಿಕಾಸ್ ಆ್ಯಕ್ಟ್ರ್ಗಳು ಬ್ರೀಫ್ ಆಗಿಬಿಟ್ಟಿರೋದು, ಹೋಗಿ ಸರ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಶುರು ಮಾಡ್ತಿದ್ವಿ ಸರ್. ಇವನ್ ಅಚ್ಯುತ್ ಸರು, ರಂಗಾಣ ರಘು ಸರು ಏನು ಸಪೋರ್ಟಿವ್ ಆಗಿತ್ತು ನಮಗೆ ಗೊತ್ತಿಲ್ಲ. ಪುಣ್ಯ ಮಾಡಿದ್ದೀವಿ ಸರ್ ಅಷ್ಟೇ. ಮತ್ತೆ ಇದು ಮಾಡಿದ್ರೆ ನಮಗೆ ವೆರಿ ವೆರಿ ಪ್ಲಾನ್ಡ್ ಇಟ್ ವಾಸ್. ನಂಗೆ ಅದು ಸಿ ಐ ಆಮ್ ಅ ಪರ್ಸನ್ ಹೂ ಗೆಟ್ಸ್ ಎಕ್ಸೈಟೆಡ್ ವಿತ್ ಪ್ಲಾನಿಂಗ್. ಓಕೆ, ಸೊ ಆ್ಯಂಡ್ ಈ ಫಿಲ್ಮಲ್ಲಿ ಹೆಂಗೆ ಪ್ಲಾನಿಂಗ್ ಮಾಡಿದ್ದಾರೆ ಅಂದರೆ, ಯೂಶ್ವಲಿ ನಂಗೆ ಫಿಲ್ಮ್ದು ಪ್ರಾಬ್ಲಮ್ ಏನು ಅಂದರೆ ಸುಮ್ಮನೆ ಕಾಯಿಸ್ತಾರೆ. ಅಲ್ಲ, ಯು ಕ್ಯಾನ್ ಸಮ್ ಥಿಂಗ್ಸ್ ಯು ಕ್ಯಾನ್ ಪ್ಲಾನ್, ಸಮ್ ಥಿಂಗ್ಸ್ ಆರ್ ಇನ್ಎವಿಟಬಲ್, ಏನು ಮಾಡೋಕ್ಕಾಗಲ್ಲ. ಅದು ನಾನು ಅರ್ಥ ಮಾಡ್ಕೊತೀನಿ. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ದಟ್. ಬೇರೆ ಲೆವೆಲ್ ಪ್ಲಾನಿಂಗ್ ರೀ ಫಿಲ್ಮ್ದು. ಅವ್ರು ಹೇಳ್ತಾ ಇದ್ರೆ ನಂಗೆ ಆಶ್ಚರ್ಯ ಆಗ್ತಾ ಇತ್ತು. ಆಮೇಲೆ ಭಾಳ ಜನ ಸಿನಿಮಾದವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ನೀವು ಹೇಳಿದ್ದು ಇದೆಯಲ್ಲ. ಐ ಥಿಂಕ್ ದೇ ಶುಡ್ ಡೂ ದ್ಯಾಟ್. ಯು ಶುಡ್ ಡೂ ಲೈಕ್ ಅ ಮೇಕಿಂಗ್. ನೀವು ಹೇಗೆ ಪ್ಲಾನ್ ಮಾಡಿದ್ರಿ ಅಂತ. ನಿಜ ಹೇಳ್ತೀನಿ ಅಂದರೆ ನನಗೆ ಈ ಫಿಲ್ಮ್ ಸ್ಪಾಯಿಲ್ ಮಾಡಿಬಿಟ್ಟಿದೆ. ಬೇರೆ ಎಲ್ಲ ಕಡೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎವ್ರಿಬಡಿ ಟು ಪ್ಲಾನ್ ಲೈಕ್ ದಿಸ್ ಫುಲ್. ಎಲ್ಲೂ ಟೈಮ್ ವೇಸ್ಟ್, ಈವನ್ ಇನ್ ಟರ್ಮ್ಸ್ ಆಫ್ ಶಾರ್ಟ್ಸ್ ದೇ ಡಿಡ್ಂಟ್ ವೇಸ್ಟ್ ಟೈಮ್ ಅಲ್ವಾ. ಅಷ್ಟು ಕಾನ್ಷಿಯಸ್ ಆಗಿ ಅವ್ರು ಮಾಡಿದ್ರು. ನನಗೆ ತುಂಬ ಇಂಪ್ರೆಸಿವ್ ಆಗಿತ್ತು ಅದು. ಸೊ ಐ ಥಿಂಕ್ ಯು ಶುಡ್ ಡೂ ದ್ಯಾಟ್. ಎಷ್ಟು ದಿನ ಶೂಟ್ ಮಾಡಿದ್ರಿ ಬಾಯ್? ಸರ್ ನಾವು ಅದನ್ನು 30 ಡೇಸ್ ಪ್ಲ್ಯಾನ್ ಮಾಡಿದ್ದೆ ಸರ್. 25 ಡೇಸು ಮುಗೀತು. ಬಟ್ 40 ಕಾಲ್ ಶೀಟ್ಸ್ ಅಂದ್ಕೊಂಡಿದ್ದೆ, 35 ಕಾಲ್ ಶೀಟ್ಸ್ ಆಯಿತು. ಓಕೆ ಓಕೆ. ಇದು ಬಿಕಾಸ್ ಅದೇ ಸರ್ ಪ್ಲಾನಿಂಗ್ ನಮ್ಮದು ಅಂದರೆ ಕೋಆರ್ಡಿನೇಷನ್, ಪ್ಲಾನಿಂಗ್ ಇನ್ ದ ಸೆನ್ಸ್ ನನಗೆ ಏನಾಗ್ತಿದೆ ಅಂತ ಗೊತ್ತಿತ್ತು, ಕ್ಯಾಮ್ರಾಮನ್ಗೆ ಏನಾಗ್ತಿದೆ ಅಂತ ಗೊತ್ತಿತ್ತು. ಮೇಜರ್ ಇಬ್ಬರು ಒಂದು ಸಿಂಕಲ್ ಇದ್ರೆ, ಆಕ್ಟರ್ಗಳು ತುಂಬಾನೇ ಸಿಂಕಲ್ ಇದ್ರು. ಮತ್ತೆಲ್ಲ ಥಿಯೇಟರ್ ಆದ್ರಿಂದ ಯಾರೂ ಅಲ್ಲಿ ಬಂದು ಸ್ಟ್ಯಾಂಡ್ ಆಗಿ ಸೈಕಲ್ ಹೊಡಿತಿರ್ಲಿಲ್ಲ. ಡೈಲಾಗ್ ಕೊಟ್ಟರೆ ಕರೆಕ್ಟ್ ಟು ದ ಪಾಯಿಂಟ್ ಇರೋರು. ನೀವು ಓವರ್ ಆಕ್ಟಿಂಗ್ ಮಾಡ್ತಿದ್ರೆ ನಾನು ಯಾರಿಗೂ ಹೇಳುವ ಒಂದು ಇದರಲಿಲ್ಲ. ಇವರೆಲ್ಲ ಥಿಯೇಟರ್ ಹುಡುಗರು. ಅವರು ಕಾನ್ಸ್ಟೇಬಲ್ ಒಬ್ಬರು ಲೇಡಿ ಇದಾರಲ್ಲ, ಲೇಡಿ ಕಾನ್ಸ್ಟೇಬಲ್ ಹೆಸರು ಸತ್ಯಶ್ರೀ ಅಂತ ಸರ್. ಅವ್ಳು ಚೆನ್ನಾಗಿ ಒಂದೇ ಡೈಲಾಗ್ ಚೆನ್ನಾಗಿ ಮಾಡಿದ್ದಾರೆ. ಅವಳು ಅದೇ ಹೇಳಿದ್ದೆ, ಸಿ ದೊಡ್ಡ ರೋಲು ಅಂತ ಅನ್ಕೋಬೇಡ, ಚಿಕ್ಕ ರೋಲು ಬಟ್ ನೀನು ಕಾಣಿಸ್ಕೋತೀಯ. ಇನ್ನೊಬ್ರು ಬರ್ತಾರೆ ಸರ್, ದಾಸಪ್ಪ ಅಂತ. ಅವರು ಏನು ಅಂದರೆ ಈ ಸ್ಟೇಷನ್ ಓನರು, ಅವ್ರು ಬರ್ತಾರೆ ಅಚ್ಯುತ್ ಸರ್ಗೆ ಸ್ಟೇಷನ್ ಖಾಲಿ ಮಾಡಿ ಅಂತಾನು. ಹಂಗೆ ಬರೋದು ಚಿಕ್ಕ ಸೀನ್ ಅಷ್ಟೇ. ಓಕೆ, ಅವ್ನಿಗೆ ಏನು ಬರಲ್ಲ, ಬಟ್ ಅವ್ನು ರೆಕಗ್ನೈಸ್ ಆಗ್ತಾರೆ. ಬಾಡಿಗೆ ಕೊಟ್ಟಿರ್ತಾರ ಸ್ಟೇಷನ್ ಬಾಡಿಗೆಗೆ ಇಸ್ಕೊಂಡಿರೋ ಸರ್, ಅಷ್ಟೇ ಅದು. ಸೊ ಅದಕ್ಕೆ ನಾವು ಫಸ್ಟ್ ಮೋಷನ್ ಪೋಸ್ಟರ್ಲ್ಲಿ ಹಾಕಿದ್ವಿ ಸ್ಟೇಷನ್ ಬಾಡಿಗೆಗೆ ಅಂತ. ಅಂದರೆ ಆ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು, ಒಬ್ಬ ಟೀ ಮಾಡೋ ಹುಡುಗ ಬಂದ್ರು ಒಂದೇ ಡೈಲಾಗು, ಅವನೇನು ಸಿನಿಮಾ ಪೂರ್ತಿ ಎಲ್ಲ ಬರಲ್ಲ. ಅವನು ನೋಡ್ರೆ ನೀನೆಲ್ವಾ ಡೈಲಾಗ್ ಹೊಡೆದಿದ್ದು ಅನ್ಸುತ್ತೆ. ಈ ಥರದ ಒಂದೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕು ವಿಜಿ ಬಗ್ಗೆನೇ. ನೀವು ಈಗ ವಿಜಿ ಈಗ ನೀವು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ರಿಸಲ್ಟ್ ಯಾವುದೋ ಒಂದು ಸೀನಲ್ಲಿ ಕಾಣಿಸೋದು, ಅಥವಾ ವಿಜಿ ಹಿಂಗೇನೋ ಅನ್ಸೋದು ನಿಮಗೆ, ಅಥವಾ ಆ ಶೂಟಿಂಗ್ ಟೈಮಲ್ಲಿ ನಿಮ್ಗೆ ಅನಿಸಿರೋದು ಇವನು ಎಂಥ ಅದ್ಭುತ ಆ್ಯಕ್ಟರ್ ಅಲ್ವಾ ಅಂತ ಅನಿಸಿರೋದು, ಏನೋ ಒಂದು ಘಟನೆ ಶೇರ್ ಮಾಡ್ಕೊಳ್ಬೋದಾ? ನೀವು ಮಾಡ್ಬೋದು. ನನಗೆ ಆ್ಯಕ್ಚುಲಿ ಈ ಮುಂಚೆನೇ ಹೇಳಿದ್ನಲ್ಲ, ಅವ್ರು ಹೆಂಗೆ ಕ್ಯಾರೆಕ್ಟರ್ ಇಂದ ಹೊರಗಡೆ ಬರದೇ ಇರೋದು, ಅದು ತುಂಬ ಡೆಫಿನೆಟ್ಲಿ ನಾನು ಲೈಫ್ ಪೂರ್ತಿ ಅದನ್ನು ಜ್ಞಾಪಕ ಇಟ್ಕೊಂಡಿರ್ತೀನಿ. ಅಂದರೆ ಅವರು ಯಾವಾಗಲೂ ಅಟ್ ನೋ ಪಾಯಿಂಟ್ ಐ ಡೆಂಟ್ ನೋ ವಿಜಿ ಅಪಾರ್ಟ್ ಫ್ರಮ್ ಶಾಜಹಾನ್. ಅಂದರೆ ನಾನು ಆ ಸೆಟ್ಟಲ್ಲೇ ಅವ್ರನ್ನ ಮೀಟ್ ಮಾಡಿದ್ದು. ಇನ್ನೊಂದೇನು ಅಂದರೆ ಎಲ್ಲರೂ ಥಿಯೇಟರ್ ಗ್ರೂಪಲ್ಲಿ ಇದ್ದಿದ್ದು, ನಾನೊಬ್ಳು ಫುಲ್ ಸ್ಟ್ರೆಸ್ಸಲ್ಲೇ ಇದ್ದೆ ನಾನು ಸ್ವಲ್ಪ. ಅದು ವಿಜಿ ಅವ್ರ ಜೊತೆ ಎಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಬಿ ವರ್ತ್ ಇಟ್ ಅಲ್ವಾ. ಬಟ್ ಅದರಲ್ಲಿ ಅವರು ತುಂಬ ನನಗೆ ಕಂಫರ್ಟ್ ಎಲ್ಲ ಕೊಟ್ಟು, ಹಿ ನೆವರ್ ಗೇವ್ ಹಿಸ್ ಏರ್ಸ್ ಆ್ಯಸ್ ಓ ಐ ಆಮ್ ಎ ನ್ಯಾಷನಲ್ ಅವಾರ್ಡ್ ವಿನ್ನರ್, ಅಥವಾ ಯುನೋ ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತಲ್ಲ. ಅವ್ರನ್ನ ನೋಡಿನೇ ಭಾಳ ಕಲಿತೆ.
ನನಗೆ ಐ ಡೆಂಟ್ ನೋ ಹಿಮ್ ಆಸ್ ಅದರ್ ದೆನ್ ಶಾಜಹಾನ್. ಸೊ ಐ ವುಡ್ ಸೇ ಥ್ರೂ ಔಟ್ ದ ಫಿಲ್ಮ್, ಬಟ್ ದ ವೇ ಹಿ ವುಡ್ ಟೇಕ್ ದಟ್ ಮೊಪೆಡ್, ದೇ ವುಡ್ ಪ್ರಾಕ್ಟೀಸ್ ಆಲ್ಸೋ ಅ ಲಾಟ್. ಇದು ಬರ್ತಾ ಇಲ್ಲ ಸ್ವಾಮಿ ನನಗೆ ಇವ್ರ ಹತ್ರ ಹೇಳಿ ಒಂದಷ್ಟು ಸತಿ ಅವ್ರು ಓಡಿಸ್ತಾ ಇದ್ರು. ಹಳೆಲೂನ ತಗೊಂಡ್ಬಿಟ್ಟಿದ್ವಿ ಸರ್. ಅದು ಕರೆಕ್ಟ್ ಟೇಕ್ ಟೈಮ್ ಸ್ಟಾರ್ಟ್ ಆಗ್ತಾ ಇದೆ, ಒಳ್ಳೆ ಸ್ಟಾರ್ಟ್ ಆಗ್ತಿಲ್ಲ. ನಮ್ಗೆ ರೋಲ್ ಮಾಡ್ತಾ ಇದೀವಿ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಆಕ್ಟರ್ ಪ್ರಾಬ್ಲಮ್ ಇಲ್ಲ, ಪ್ರಾಪರ್ಟಿ ಪ್ರಾಬ್ಲಮ್ ನನಗೆ ಸ್ಟಾರ್ಟ್ ಆಗ್ತಿಲ್ಲ ನಾವು. ಅದನ್ನ ಆಮೇಲೆ ಆಕ್ಚುಲಿ ಹಳೆ ಲೂನಾಗಳನ್ನ ತೊಡೋದೇ ಸ್ಟಾರ್ಟ್ ಆಗಲ್ಲ, ಅದು ಕ್ಲಚಿಂಗ್ ಹಿಡ್ಕೊಂಡು ತಳ್ಕೊಂಡ್ ಸ್ಟಾರ್ಟ್ ಆಗೋದು. ಅದು ಟೆಕ್ನಿಕ್ ಅಷ್ಟೇ, ಅದೇ ಈ ತಳ್ಳ್ರಿ ತಳ್ಬಿಟ್ಟು ಹಿಂಗ್ ಬಿಟ್ರೆ ಸ್ಟಾರ್ಟ್ ಆಗುತ್ತೆ. But the way he rehearsed that, you know, that moped thing was very cute, I think, to watch. Very adorable. Andre, as an artist, I find all of this very, ಅಂದ್ರೆ ಚೆನ್ನಾಗಿರುತ್ತಲ್ವಾ, ಒಬ್ರು ಒಂದು ಪಾತ್ರನ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಅದನ್ನ ಚೆನ್ನಾಗಿ ಬರಬೇಕು ಅಂತ ಮಾಡೋದು. ನಂಗೆ ನಿಜವಾಗ್ಲೂ I didn't know. I met Vijay only after the shoot. Until then, I only met Shahjahan. ನನಗೆ ಸರ್ ನೀವು ಕೇಳ್ದಂಗೆ ಒಂದು ಅನುಭವ ಅಥವಾ ಒಂದೆಲ್ಲ ಸಿನಿಮಾದಲ್ಲೂ ಈ ಥರ ಒಂದೊಂದು ಅನುಭವಗಳು ಇದ್ದೇ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದು ಲಾಸ್ಟಲ್ಲಿ ಒಂದು ಅವನು ಓಡೋಗೋದೊಂದು ಬರುತ್ತೆ. ಓಡೋಗ್ಬೇಕಾದ್ರೆ ಅವ್ನಿಗೆ ಹವಾಯಿ ಚಪ್ಪಲಿ ನಾನು ಕೊಟ್ಟಿರೋದು. ಅವ್ನು ಅಷ್ಟು ಬಡತನದಲ್ಲಿದ್ದವನಿಗೆ ಒಂದು ಲೆದರ್ ಚಪ್ಪಲಿ ಎಲ್ಲ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವ್ನು ಹವಾಯಿ ಚಪ್ಪಲಿ ಹಾಕೊಂಡಿರೋ. ಅದೇನಾಗೋದು ಓಡೋಬೇಕಲ್ಲ ಕಿತ್ತೋಗೋದು. ನನಗೆ ಭಯ, ಎಲ್ಲಿ ಬಿದ್ದೋಗ್ಬಿಡ್ತಾನೆ ನೀವು ಅಂತ. ಅವ್ನು ಯಾವುದೋ ಕ್ವಾರಿಲಿ ಓಡ್ತಿದ್ದಾನೆ, ಇನ್ನೆಲ್ಲ ಓಡ್ತಾನೆ, ಬಿದ್ದರೆ ಮಕ್ಕಳಿಗೆ ಹೊಡ್ಕೊಂಡ್ಬಿಡ್ತಾನೆ. ನನಗೆ ಆ ಟೆನ್ಷನ್ ನನಗೆ. ನಾನು ಹೇಳ್ತಿದ್ದಪ್ಪ, ನೀನು ನನ್ನ ಹೈ ಸ್ಪೀಡಲ್ದಿದೆ, ನೀನು ದಯವಿಟ್ಟು ತುಂಬ ಮೈಮೇಲೆ ಹಾಕ್ಕೊಂಡೆಲ್ಲ ನೀನು ಮಾಡಬೇಡ ವಿಜಿ, ನನಗೆ ಭಯ ಆಗುತ್ತೆ. ಇಲ್ಲ ಸುಮ್ಮನೆ ಆಗತ್ತೆ ಸುಮ್ಮನೆ, ನನಗೊಂದು ನೋಡಿದ್ರೆ ಭಯ ಆಗೋದು. ಹಾಗೆ ಒಂದು ಶಾರ್ಟಲ್ಲಿ ಸರ್ ಓಡ್ತಾ ಬಿದ್ದಿದ್ದಾನೆ ಅವನು, ನಾವು ಇಟ್ಕೊಂಡಿದ್ದೀವಿ ಅದನ್ನು. ಅವನ ಹಿಂದೆ ಪೇಸಿ ಓಡ್ಬರ್ತೀನಿ, ಅವನು ಬಿದ್ದ ಅಲ್ಲಿ. ಅಂದರೆ ಕಂಟ್ರೋಲ್ ಸಿಕ್ಕಲ್ವ, ಎಕ್ಸ್ಪೆಕ್ಟ್ ಮಾಡಿರಲ್ಲ ಅವ್ನು ಬೀಳ್ತಾನೆ ಅಂತ. ಅವ್ನು ಬಿದ್ದಲ್ಲ ಅಂತ ಇವ್ನು ಅವಾಯ್ಡ್ ಮಾಡೋಕೆ ಹೋಗಿ ಅವ್ನು ಬಿದ್ದ. ಅಂದರೆ ಅದು ನ್ಯಾಚುರಲಾಗಿ ಬಂದಿದೆ, ನಮಗಿಲ್ಲ ಅಂತಲ್ಲ. ಆಮೇಲೆ ವಿಜಯ್ ಹೇಳ್ದೆ, ನಾನು ಹಿಂಗೆ ಹೇಳ್ದೆ ಬೇಡ ಅಂತ. ಏನಾಗಲ್ಲ ಸ್ವಾಮಿ, ಶಾರ್ಟ್ ಚೆನ್ನಾಗಿ ಬಂತಲ್ಲ ಅಲ್ಲಪ್ಪ, ಇವಾಗ ನೀನು ಬಿದ್ದುಬಿಡ್ತೀಯ, ಕೈಯೋ ಕಾಲೋ ಮುರ್ಕೊಂಡ್ಬಿಡ್ತೀಯ, ಪ್ರೊಡಕ್ಷನ್ಗೆ ಎಷ್ಟು ಎಫೆಕ್ಟ್ ನನಗೆ. ಸಿನಿಮಾ ನಿಲ್ಲಿಸ್ಬೇಕಾ ನೀನು 15 ದಿವಸ, ನಮ್ಗೆ ಆಗಲ್ಲ, ನಿಲ್ಸೋಕ್ಕಾಗಲ್ಲ ನಾನು. ನೀನು ಅದು ಅರ್ಥ ಮಾಡ್ಕೋಬೇಕು, ನೀನು ಆ್ಯಕ್ಟ್ರಾಗಿ ನಾವು ಓಕೆ ಸೀರಿಯಸ್ ಆಗಿ ಮಾಡಬೇಕು, ಇಲ್ಲ ಅಂತ ಹೇಳಲ್ಲ. ಕೆಲವು ಟೈಮಲ್ಲಿ ನಾವು ಪ್ರೊಡಕ್ಷನ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ದೆ ನಾನು. ಇಲ್ಲ ಸ್ವಾಮಿ ಅದೇನೋ ಬಂದ್ಬಿಡ್ತು ನೀನು ಬಂತಪ್ಪ, ಹಿಂಗೇನು ಆಗಿಲ್ಲ, ನಾನು ಪುಣ್ಯ ಅಷ್ಟೇ. ಇವಾಗ ಬೇರೆ ಸಿನಿಮಾದು ಒಂದು ಹೇಳಿದ್ರು ಎಕ್ಸಾಂಪಲ್, ಮರನಲ್ಲಿ ಕೂತಿದ್ದ ಜೇನ್ ಬಂದ್ಬಿಡ್ತು ಎಗರ್ಬಿಟ್ಟ ಅಂತ. ಹಾಗೆ ಅವ್ನು ಜೇನ್ ಬರ್ತಿತ್ತಂತೆ, ಕಟ್ಟಾಗೋರು ಎಗರಿಲ್ವಂತೆ, ಕೂತಿದ್ದಂತೆ. ಏಯ್ ನೀನು ಎಗರ್ಬಿಟ್ಟಿದ್ರು ಜೇನನ್ನು ಕಳಿಸ್ಬಿಟ್ಟು ಇನ್ನೊಂದು ಶಾರ್ಟ್ ತೆಗಿಬೋದು 10 ನಿಮಿಷಕ್ಕೆ. ನೀನು ಕೂತ್ಕೊಂಡು ಕಚ್ಚಿಸ್ಕೊಂಡ್ರೆ ನೀನು 15-20 ಶೂಟಿಂಗ್ ನಿಲ್ಸ್ಕೋಬೇಕು. ಅಷ್ಟೇ ಕಣ, ನೀನು ಹಂಗೆ ಮೈ ಮೇಲೆ ಹಾಕೊಂಡು ಮಾಡ್ಬಿಡಾಕೋಣ ಅಂತಿದೆ. ಅದೇನೋ ಸರ್ ಒಂದು ಹುಚ್ಚು ಡೆಡಿಕೇಶನ್. ನಾಟಕ ಮಾಡ್ಬೇಕಾದ್ರು ಹಂಗೆ ಇರೋ ನಾವು. ಅದು ಏನ, ನಾನು ಅದಕ್ಕೆ ಅವ್ನಿಗೆ ಒಂದು ಟ್ಯಾಗ್ಲೈನ್ ಮಾಡ್ಬಿಟ್ಟಿದ್ದೀನಿ, ನೀನೊಬ್ಬ ಇರಬೇಕಿತ್ತು ಅಂತ. ಹ್ಯಾಶ್ಟ್ಯಾಗ್ ನೀನೊಬ್ಬ ಇರಬೇಕಿತ್ತು, ನಾನು ಜೊತೆಗಿರ್ಬೇಕಿತ್ತು ಅಷ್ಟೇ. ಸೊ ದಿಸ್ ಈಸ್ ಪುಕ್ಸಟ್ಟೆ ಲೈಫು. ದಿಸ್ ಇಸ್ ವಿಜಯ್, ಸಂಚಾರಿ ವಿಜಯ್. ನನಗೂ ಸುಮಾರು ನೆನಪುಗಳು ಬರ್ತಾವೆ, ಅದನ್ನು ಭಾಳಷ್ಟು ಸಲ ಹಂಚ್ಕೊಂಡಿದ್ದೀನಿ ನಾನು. ಸೊ ಈಗ ಇದೇ 24ನೇ ತಾರೀಕಿಗೆ ಬರ್ತಾಯಿದ್ದೀರಿ ನೀವು? ಹೌದು ಸರ್. ತುಂಬ ಬಂದೇ ಬಿಡ್ತು ಹಂಗಾದ್ರೆ. ಹೌದು ಸರ್, ನಾವು 17ಕ್ಕೆ ಬರಬೇಕು ಅಂದ್ಕೊಂಡ್ವಿ, ಬಟ್ ಇವತ್ತು 22 ಅಲ್ವಾ? ಹೌದು ಸರ್, 22. ಸೊ ನಾಳೆ ಬಿಟ್ಟು ನಾಡಿದ್ದೆ ಹಂಗಾದ್ರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಬರೀ 2 ದಿನ ಮಾತ್ರ ಉಳ್ಕೊಂಡಿದೆ. ಎಷ್ಟು ಸೈಟ್ ರಿಲೀಸ್ ಮಾಡ್ತಾ ಇದ್ದೀರಿ? ಸದ್ಯಕ್ಕೆ 60 ಅಂತ ಅನ್ಕೊಂಡಿದ್ದೀವಿ ಸರ್. ಅಂದ್ರೆ ಇಡೀ ಕರ್ನಾಟಕದಾದ್ಯಂತ? ಆಲ್ ಕರ್ನಾಟಕ ಸರ್, ಎಲ್ಲ ಕಡೆ ಬರುತ್ತೆ. ಮಲ್ಟಿಪ್ಲೆಕ್ಸ್ ಅಂಡ್ ಸಿಂಗಲ್ ಸ್ಕ್ರೀನು ಯಾರು ನಮಗೆ ಸಪೋರ್ಟಿವ್ ಆಗಿದ್ದಾರೋ ನಾವು ಹೋಗ್ತಾ ಇದೀವಿ ಸರ್. ಅಂದರೆ ನಮಗೆ ದುಡ್ಡು ಕೊಟ್ಟಾಗಲಿ ಮಾಡಾಗಲಿ ನಮಗಿಲ್ಲ, ಮತ್ತು ಸಪೋರ್ಟಿವ್ ಆಗಿ ಯಾರು ಮಾಡ್ಕೊಡೋಕೆ ಸಾಧ್ಯನೋ ಕೇಳ್ಕೊಂಡಿದ್ದೀವಿ. ಅವ್ರು ಸಪೋರ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಸರ್ ಅಲ್ವಾ? ಸೊ ಅವ್ರು ಸಪೋರ್ಟ್ ಮಾಡಿ ಒಂದು ವಾರ ಹಿಂಗೆ ಪುಷ್ ಮಾಡಿಬಿಟ್ರೆ ಇನ್ನೊಂದು 2 ಥಿಯೇಟರ್ ಬನ್ನಿ ನಮ್ಮ ಹತ್ರ ಕರೀತಾರೆ. ಸೊ ಹಾಗಾಗಲಿ ಅನ್ನೋದಷ್ಟೇ ನಮ್ಮ. ನಮಗೇನಿಲ್ಲ ಸರ್, ವಿಜಯ್ಗೋಸ್ಕರ ನಾನೇ ಹಠ ಹಿಡಿದು ರಿಲೀಸ್ ಮಾಡಿಸ್ತಿರೋದಷ್ಟೇ. ವಿಜಯ್ಗೆ ಆಸೆ ಇತ್ತು, ಅದು ಅವನ ಕಡೆಯ ಕೆಲವು ಸಿನಿಮಾಗಳು ಥಿಯೇಟ್ರಿಗೆ ಬರದೆ ಹೋಗಬಾರ್ದು ಅಷ್ಟೇ. ನನಗೆ ಅದು ಯಾವುದೇ ಆದ್ರೂ ನಾನಂತೂ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಸರ್. ಅದೇ ನನ್ನ ಕೈಲಾಗಿ ಸಪೋರ್ಟ್ ನಾನು ಮಾಡ್ತೀನಿ ಅವ್ರಿಗೆ ಅಷ್ಟೇ. ಇದಕ್ಕೆ ಮೇನ್ ಥಿಯೇಟ್ರ್ ಅಂತ ಏನಾದರೂ? ಮೇನ್ ಥಿಯೇಟ್ರ್ ಅಂತ ಏನು ಇಟ್ಕೊಂಡಿಲ್ಲ ಸರ್, ನಮಗೆ ಮೇನ್ ಥಿಯೇಟ್ರ್ ಇಲ್ಲ ಸರ್. ಮೇನ್ ಥಿಯೇಟ್ರ್ ಅಂತ ಏನೋ ನಾವು ಪ್ಲ್ಯಾನ್ ಮಾಡಿಲ್ಲ ಬೇಸಿಕಲಿ. ಓಕೆ. ಸೊ ಹಾಗೆ 24ನೇ ತಾರೀಕು ಶುಕ್ರವಾರ. ಓಕೆ, ಇದೇ ಶುಕ್ರವಾರ ತೆರೆಗೆ ಬರ್ತಾ ಇದೆ ಪುಕ್ಸಟ್ಟೆ ಲೈಫು, ಪುರ್ಸೊತ್ತೆ ಇಲ್ಲ. ಸೊ ಭಾಳಷ್ಟು ಕಾರಣಗಳಿದೆ ಅಂತ ಅನಿಸುತ್ತೆ ಈ ಸಿನಿಮಾ ನೋಡೋಕ್ಕೆ. ಟ್ರೇಲರ್ ಖಂಡಿತ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಭಾಳ ಜನ ನೋಡಿ ಇಷ್ಟಪಟ್ಟಿದ್ದಾರೆ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ, ಅಲ್ಲಿ ನೋಡಿ ನಿಮಗೆ ಖಂಡಿತ ಒಂದು ಬೇರೆ ಥರದ್ದು ಖುಷಿ ಕೊಡೋಂಥ ಸಿನಿಮಾ. ಮತ್ತು ಅದರಲ್ಲೆಲ್ಲ ಇದೆ, ಹ್ಯೂಮರ್ ಇದೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಭಾಳ ಬ್ಯೂಟಿಫುಲ್ ಆಗಿರೋ, ಕ್ಯೂಟ್ ಆಗಿರೋ, ರಿಯಲಿಸ್ಟಿಕ್ ಆಗಿರೋ ಕ್ಯಾರೆಕ್ಟರ್ಗಳಿವೆ. ಒಂದೊಂದು ಕ್ಯಾರೆಕ್ಟರ್ ನೋಡಿದ್ರೆ ಏನು ಮಾಡಿದ್ರೆ ನೋಡಬೇಕು ಅಂತ ಅನಿಸುತ್ತೆ. ಆ ಲೇಡಿ ಕಾನ್ಸ್ಟೇಬಲ್ ಏನು ಕ್ಯಾರೆಕ್ಟರ್ ಇರ್ಬೋದು ಅಂತ. ಆಮೇಲೆ ಒಬ್ರು ಬಂದು ಹೇಳ್ತಾರಲ್ಲ, ಇವತ್ತು ಯಾರು ಕಳ್ಳರು ಯಾರಿದ್ದಾರೆ ಅಂತ ಕೇಳಿದಾಗ ಅದು ವಿನಯ್, ಅದು ಹೇಳೋದು ಸ್ಟೈಲ್ ಚೆನ್ನಾಗಿದೆ.
ಆಮೇಲೆ ವಿಜಯ್ದು ಕ್ಯಾರೆಕ್ಟ್ರು, ಅಚ್ಯುತ್ ಅವ್ರ ಕ್ಯಾರೆಕ್ಟ್ರು, ಅಚ್ಯುತ್ ಸರ್ ಅಂಡ್ ರಂಗಾಯಣ ರಘು ಅವ್ರು ಟು ದ ಬೆಸ್ಟ್. ಲೈಕ್ ನನಗೆ ಅವ್ರು ಎಲ್ಲ ಸಿನಿಮಾ ಪಾಪ ಹಂಗೆ ಹೇಳ್ತಾರೆ. ಅಚ್ಯುತ್ ಸರ್ ನಂಗೆ ಕೇಳಿದ್ರು, ಏನ್ರಿ ಡೈರೆಕ್ಟ್ರೆ, ಬಿಕಾಸ್ ನಾನು ಅವರು ಒಗ್ಗರಣೆಯಿಂದ ಅಡುಗೆ ಮಾಡ್ಕೊಂಡು ಅಂದರೆ ಥಿಯೇಟ್ರಿನ ಒಂದು ಪರಿಚಯದಿಂದ ಒಂದು ಚೂರು ಸಲಿಗೆ, ಏನ್ರಿ ಡೈರೆಕ್ಟ್ರೆ ಹೆಂಗೆ ಮಾಡಿದ್ದೀನಿ ಅಂದರೆ ಫಸ್ಟು ಶೂಟಲ್ಲಿ ಇದ್ದಾಗ, ನೀವು ಬಿಡಿ ಸರ್ ನಿಮ್ಗೆ ಏನು ಹೇಳುತ್ತೆ, ಹೇಳಪ್ಪ ಹೆಂಗೆ ಮಾಡಿದ್ದೀನಿ ಹೇಳು ಸರ್, ಚೆನ್ನಾಗಿ ಮಾಡ್ತಿದ್ದೆ ಸರ್, ನಾನು ಹೆಂಗೆ ತಪ್ಪಾರು ಹೇಳೋದ ಸರ್, ನಿಮ್ಗೆ ಯಾಕೆ ಸರ್, ಇಲ್ಲ ಡೈರೆಕ್ಟರ್ ನೀನು ಹೇಳ್ಬೇಕು ನನಗೆ ಅಂತ. ಅವರು ರಘು ಸರ್ ಅಷ್ಟೇ ಸಪೋರ್ಟಿವ್. ಅವರು ಸ್ಕ್ರಿಪ್ಟಲ್ಲಿ ಎಲ್ಲರೂ ಏನು ಹಿಂಗೆ ಮಾಡಿಬಿಡ್ಬೇಕು, ಅವ್ರಿಗೆ ನಾನು ಸರ್ ನಿಮ್ಮ ಸ್ವಾಮಿ ಶರಣಂ ಅಯ್ಯಪ್ಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಕ್ಯಾರೆಕ್ಟ್ರು ಅನ್ನ. ಅವರೇ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದಾರೆ ಸರ್, ಹೆಂಗೆ ಆಗಬೇಕು ಹೆಂಗಿರ್ಬೇಕು ಅಂತ ಫುಲ್ ಆ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಅದೇನ ಸರ್ ಸಖತ್ ಸಪೋರ್ಟ್ ನನಗೆ ಅವರಿಬ್ಬರಿಂದ ಸಿಕ್ಕಿದ್ದು. ಅದು ಎಕ್ಸ್ಪೆಕ್ಟ್ ಮಾಡಿಲ್ಲರೋ ಪ್ರೀತಿ ಇದೆಯಲ್ಲ, ಅದು ಎಲ್ಲರಿಂದ ಸಿಕ್ಕಿದೆ ನಮ್ಗೆ. ಇನ್ನು ಈ ಸಿನಿಮಾದಲ್ಲಿ ಒಂದು ಮ್ಯೂಸಿಕ್, ಪೂರ್ಣಚಂದ್ರ ತೇಜಸ್ವಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟರೆ, ಮ್ಯೂಸಿಕ್ ಮಾಡಿರೋದು ವಾಸು ದೀಕ್ಷಿತ್. ನನಗೆ ಅವರಿಬ್ಬರು ತುಂಬಾ ಇಷ್ಟ, ಅವ್ರ ಮ್ಯೂಸಿಕ್ ಅವ್ರ ಹಾಡುಗಳು ನಂಗೆ ತುಂಬಾ ಇಷ್ಟ. ಆಮೇಲೆ ಶಿಲ್ಪಾ ಮುಡುಬಿ ಅನ್ನೋರು ಒಂದು ಹಾಡು ಹಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಹಾಡು ಹಾಡ್ಬೋದು ಬೇಕಾದ್ರೆ? ಖಾಲಿ ಖಾಲಿಯಾಗಿದೆ ಈ ಜಗವೆಲ್ಲ, ಖಾಲಿ ಖಾಲಿಯಾಗಿದೆ, ಎಲ್ಲ ಮನಸ್ಸುಗಳು ಸದ್ದಿಲ್ಲದಂತೆ ಮೌನ ಬೇಲಿಯಾಗಿದೆ, ನೀಲಿ ಇಲ್ಲದ ಬಾನು ಈ ಬಂಧ, ನೀರೇ ಇಲ್ಲದ ಮೀನು, ಮುಂದೆ ಅಂಕದ ಪರದೆ ಬಿದ್ದಾಯ್ತು, ಯಾರ ಪತ್ರವು ಏನು, ಖಾಲಿ ಖಾಲಿಯಾಗಿದೆ ಈ ಜಗವೆಲ್ಲ, ಖಾಲಿ ಖಾಲಿಯಾಗಿದೆ. ಈ ಸಾಂಗ್ ಲಿರಿಕ್ಸ್ ಬರೆದಿರೋದು ಕೆ ಕಲ್ಯಾಣ್ ಅವರು ಸರ್. ಲಿರಿಕ್ಸ್ ಎಲ್ಲ ಕೆ ಕಲ್ಯಾಣ್ ಸರ್ ಬರೆದಿರೋದು. ಅದರಲ್ಲಿ ತುಂಬಾ ಚೆನ್ನಾಗಿದೆ. ಮುಂದೆ ಅಂಕದ ಪರದೆ ಬಿದ್ದಾಯ್ತು, ಯಾರ ಪಾತ್ರವು ಏನು, ಅಂದುಕೊಂಡ ಜೀವನ ಕಳುವಾಗಿ ಹೋಗಿದೆ, ಅಲೆಮಾರಿ ಜೀವಕ್ಕೆ ಅರೆಪಾವು ನಂಟಿದೆ, ಇಲ್ಲಿ ಗಂಟು 108 ಆಗಿದೆ. ಇದೆಲ್ಲ ಎಷ್ಟು ನಮಗೆ ರಿಲೇಟ್ ಆಗ್ತಿದೆ ಅಂದರೆ ಒಂದೊಂದು. ಮತ್ತು ಕಾಲವು ತನ್ನ ಕಕ್ಷೆಯಲ್ಲಿ ಕರೆಯೋಲೆ ನೀಡಿದೆ, ನಂಬಿಕೆ ಎಂಬ ನಕ್ಷೆ ಇಲ್ಲಿ ನಾಪತ್ತೆಯಾಗಿದೆ. ಸೊ ಒಂದೊಂದು ಹೆಂಗೆ ನಂಬ್ಕೋತೀರ, ನಮಗಂತೂ ಅದೊಂದು ರಿಯಲ್ ಲೈಫ್ಗೆ ರಿಲೇಟ್ ಆಗ್ತಾ ಹೋಗ್ತದೆ. ಅದೇ ಇದು ಕೆ ಕಲ್ಯಾಣ್ ಅವ್ರು ಬರೋದು ಸರ್. ಇನ್ನು 2 ಹಾಡನ್ನ ನಮಗಿಬ್ರು ಹೊಸಬ್ರಿಗೆ ಕೊಡಬೇಕು, ಚೆನ್ನಾಗಿ ಬರೋರು ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಒಬ್ಬರು ಪ್ರಮೋದ್ ಮರವಂತೆ ಅಂತ ಸರ್, ಅವ್ರು ಹೊಸಬ್ರಲ್ಲ, ತುಂಬ ಸಿನಿಮಾಗಳಿಗೆ ಬರ್ತಿದ್ದಾರೆ, ನಮಗೆ ಕಂಡಾಗ ನಮ್ಗೆ ಹೊಸಬ್ರು ಅಷ್ಟೇ. ಪ್ರಮೋದ್ ಮರವಂತೆ ಅಂತ ಫಸ್ಟ್ ಸಾಂಗ್ ನಾವೇನು ಬಿಟ್ಟಿದ್ದೀವಿ ಅದನ್ನು ಪ್ರಮೋದ್ ಮರವಂತೆ ಬರೆದಿರೋದು. ಇನ್ನೊಂದು ಅರ್ಜುನ್ ಲೂಯಿಸ್ ಅಂತ ಒಂದು ಹಾಡು ಅವರು ಬರ್ಕೊಟ್ಟಿದ್ದಾರೆ. ಅದು ಪುರಂದರದಾಸರದು ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಲೈನ್ ಮಾತ್ರ ಫಸ್ಟ್ ಲೈನ್ಸು, ಬಿಕಾಸ್ ಆ ಸಿನಿಮಾಗೆ ತುಂಬ ಆ್ಯಪ್ಟ್ ಆಗಿದೆ ಲೈನ್ಸು ಅಂತ ವಾಸುನು ಹೇಳಿದ್ರು, ನಮಗೂ ಹಂಗೆ ಅನಿಸ್ತಾ ಇತ್ತು. ಹಾಗಾಗಿ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಲೈಫ್ ಒಂದು ಸರ್ಕಸ್ಸು ನಾಳೆಗಾಗಿ ನಾಳೆ ಮಣ್ಣಿಗಾಗಿ. ಸೊ ಈ ಥರದ ಒಂದು ತರಲೆ ಅನಿಸಿದ್ರು ಹೇಳುವ ಒಂದು ಫಿಲಾಸಫಿ ಏನಿದೆ, ಎಮೋಷನ್ ಇದೆ, ಅದು ಹೋಗಬೇಕು ಅಂತಿತ್ತು. ಹೀಗೆ 3 ಹಾಡುಗಳು ಹಿಂಗೆ ಒಂಥರ ಹುಟ್ಕೊಂಡಿದ್ದೆ ಅದು ಮೋಸ್ಟ್ ಪ್ರಾಬ್ಲಿ. ವೆರಿ ನೈಸ್. ಈ ಹಾಡುಗಳಲ್ಲಿ ಕೇಳಿದ್ಮೇಲೆ ಮತ್ತಷ್ಟು ಏನು ಹೇಳಿ ಸಿನಿಮಾ ನೋಡ್ಬೇಕು ಅನ್ನಿಸ್ತಾ ಇದೆ ನನಗೂ ಕೂಡ. ಸೊ ನೀವು ಹೇಳಿದ್ದೆಲ್ಲ ನಿಜ ಆಗಿರಲಿ ಅಂತ ನಾನು ಆಶಿಸ್ತೀನಿ. ಅಂದರೆ ನಿಮ್ಮ ಸಿನಿಮಾದ ಬಗ್ಗೆ ಹೇಳಿರೋದೆಲ್ಲ ಟ್ರೈಲರ್ ಮಾತ್ರ ಚೆನ್ನಾಗಿದ್ದು ಸಿನಿಮಾ ಆ ಥರ ಆಗದೆ ಇರಲಿ ಅಂತ. ಬಟ್ ನಾನು ನಂಬಿಕೆ ಇದೆ. ಯಾಕೆ ನಂಬಿಕೆ ಇದೆ ಅಂದರೆ ನೀವು ಥಿಯೇಟರ್ನವ್ರು ಆಗಿರೋದ್ರಿಂದ ಸ್ವಲ್ಪ ನಂಬಿಕೆ ಜಾಸ್ತಿ ಇದೆ. ಯಾಕಂದರೆ ಕಂಟೆಂಟೇ ಥಿಯೇಟ್ರಲ್ಲಿ ಮುಖ್ಯ ಅಲ್ವಾ. ಸೊ ಮೇಲಿಂದೆಲ್ಲ ಆಮೇಲೆ ಕಲಿತೀವಿ ನಾವು ಸಿನಿಮಾಗೆ ಬಂದು. ಫಸ್ಟು ಥಿಯೇಟ್ರ್ನಲ್ಲಿ ಕಂಟೆಂಟ್ ಎಲ್ಲಕ್ಕಿಂತ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ವಿಜಯ್ದ ಸಲುವಾಗಿ ಮತ್ತು ಈ ಕಥೆ ಸಲುವಾಗಿ ಎಲ್ಲರೂ ಹೋಗಿ ನೋಡೋಣ ಅಂತ ನಾನು ಕೂಡ ಖಂಡಿತ ಫಸ್ಟ್ ಶೋ ಬರದೇ ಇದ್ದರೂ ಫಸ್ಟ್ ಡೇ ಬರ್ತೀನಿ ಯಾವಾಗೋ ಒಂದು ಶೋಗೆ. ಪ್ಲೀಸ್ ನಿಮ್ಮ ಜೊತೆಗೆ ಸಿನಿಮಾ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಅರವಿಂದ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಅಷ್ಟೇ ಸಪೋರ್ಟ್ ಇರಲಿ, ಇನ್ನೇನು ನಾವು ಹೇಳಲ್ಲ ಸರ್ ಇದಕ್ಕಿಂತ. ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಮಾತಂಗಿ ಪ್ರಸನ್ನ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ನಿಮಗೂ ಕೂಡ. ಸೊ ಸ್ನೇಹಿತರೆ, ಇದಾಗಿತ್ತು ಪುಕ್ಸಟೆ ಲೈಫು ಪುರ್ಸೊತ್ತೆ ಇಲ್ಲ ಈ ಸಿನಿಮಾದ ಬಗ್ಗೆ ಒಂದು ಮಾತುಕತೆ. ತುಂಬ ಲೋಕಾಭಿರಾಮವಾಗಿ ನಾವು ಮಾತಾಡಿದ್ವಿ ಅವ್ರ ಸಿನಿಮಾದ ಬಗ್ಗೆ, ಕ್ಯಾರೆಕ್ಟರ್ಗಳ ಬಗ್ಗೆ, ಅವ್ರು ಮಾಡಿರೋ ಪ್ರಿಪ್ರೇಷನ್ ಬಗ್ಗೆ ಮತ್ತು ಸಂಚಾರಿ ವಿಜಯ್ ಬಗ್ಗೆ. ಪ್ರತಿಯೊಂದು ಲಾಕ್ಡೌನ್ ನಂತರ ಬರ್ತಿರುವಂಥ ಪ್ರತಿಯೊಂದು ಸಿನಿಮಾ ಏನಿದೆ ಅದು ಒಂದು ದೊಡ್ಡ ಕನಸು. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ನೋಡಿರುವಂಥ ಕನಸು. ಏನು ಹೇಳಿ, ಮುಳುಗೋನಿಗೆ ಒಂದು ಹುಲ್ಕಡ್ಡೆ ಆಸರೆ ಅಂತಾರಲ್ಲ, ಆ ಥರ ಅವ್ರಿಗೆ ಒಂದೊಂದು ಸಣ್ಣ ಸಪೋರ್ಟ್ ಕೂಡ ತುಂಬ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ನನಗನ್ಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಆಮೇಲೆ ಆ ಸಪೋರ್ಟಿಗೆ ಅದು ಡಿಸರ್ವ್ ಮಾಡುತ್ತೆ ಅಂತ ನನಗನ್ಸುತ್ತೆ ಈ ಸಿನಿಮಾ.
ಸೊ ಖಂಡಿತ ಹೋಗಿ ನೀವು ಈ ಸಿನಿಮಾನ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ನೋಡಿ ಬಹುಶಃ ನಿರಾಶೆ ಮಾಡಲಿಕ್ಕಿಲ್ಲ ಅನ್ನೋ ಒಂದು ಭರವಸೆ ನನಗಿದೆ. ಸೊ ಈ ಕಾರ್ಯಕ್ರಮ ಇಷ್ಟ ಆದರೆ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಗೌರಿ ಶಕೆ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ನಿಮಗೆ ಅನಿಸಿದರೆ ನೀವು ಜಾಯಿನ್ ಬಟನ್ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ನೋಡ್ತಾ ಇರಿ ಗೌರಿ ಶಕೆ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಪುಕ್ಸಟ್ಟೆ ಲೈಫ್. ಥ್ಯಾಂಕ್ ಯು.